ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಿಶೇಷ ಮಾತುಕತೆಗೆ ಆತ್ಮೀಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ನನ್ನೊಂದಿಗಿನ ಈ ವಿಶೇಷ ಮಾತುಕತೆಯಲ್ಲಿ ಡಾಕ್ಟರ್ ಒಡ್ಡಗೆರೆ ನಾಗರಾಜಯ್ಯ ಅವರಿದ್ದಾರೆ. ಒಡ್ಡಗೆರೆ ನಾಗರಾಜಯ್ಯ ಅವರು ಪ್ರಾಧ್ಯಾಪಕರು, ಲೇಖಕರು, ಚಿಂತಕರು, ಹೋರಾಟಗಾರರು, ಅದರಲ್ಲೂ ಅಲೆಮಾರಿ ಸಮುದಾಯಗಳಿಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಕೆಲಸ ಮಾಡಿದಂಥವ್ರು, ಪುಸ್ತಕಗಳನ್ನ ಕೂಡ ಬರೆದಂಥವ್ರು, ಸಾಂಸ್ಕೃತಿಕ ಅಧ್ಯಯನ ಮತ್ತು ಸಾಂಸ್ಕೃತಿಕ ವಿಚಾರಗಳಲ್ಲಿ ಬಹಳ ತಮ್ಮನ್ನ ತಾವು ಗಂಭೀರವಾಗಿ ತೊಡಗಿಸಿಕೊಂಡು ತಬ್ಬಲಿ, ದಮನಿತ, ಅಲೆಮಾರಿ ಸಮುದಾಯಗಳ ಪರವಾಗಿ ಸದಾ ತಮ್ಮದೊಂದು ಧ್ವನಿಯನ್ನ ಎತ್ತುತ್ತಾ ಇರ್ತಾರೆ. ಸೊ ಅವರೊಂದಿಗಿನ ಈ ಮಾತುಕತೆಯನ್ನ ಶುರು ಮಾಡ್ತಾ ಪ್ರಸ್ತುತ ರಾಜ್ಯದಲ್ಲಿ ಇರುವಂತಹ ಅಲೆಮಾರಿಗಳ, ದಮನಿತ, ದಲಿತ ಸಮುದಾಯಗಳ ಸ್ಥಿತಿಗತಿ ಮತ್ತು ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಈ ಅನ್ಯಾಯವನ್ನ ಸರಿಪಡಿಸುವ ಸಲುವಾಗಿ ಸರ್ಕಾರ ಏನ್ ಮಾಡಬೇಕಾಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಗಂಭೀರವಾದಂತಹ ಒಂದು ಮಾತುಕತೆಯನ್ನ ನಾವು ನಡೆಸೋಣ. ಒಡ್ಡಗೆರೆ ನಾಗರಾಜಯ್ಯ ಸರ್, ಈ ವಿಶೇಷ ಮಾತುಕತೆಗೆ ನಿಮಗೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ನನ್ನ ಪ್ರಶ್ನೆ ಏನು ಅಂದ್ರೆ, ನಾವು ಈ ಒಳ ಮೀಸಲಾತಿಯ ವಿಚಾರ ಮತ್ತು ಅದರಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಆನಂತರ ಪ್ರಾರಂಭದಲ್ಲಿ ನೀವು ಸುದೀರ್ಘವಾಗಿ ನಿಮ್ಮ ಏನು ನೀವು ಮೇಷ್ಟ್ರಾಗಿ, ನೀವು ಪ್ರಾಧ್ಯಾಪಕರಾಗಿ ಕೆಲಸ ಮಾಡೋದ್ರ ಜೊತೆಗೆ ಕರ್ನಾಟಕದ ಸಾಂಸ್ಕೃತಿಕ ಅಧ್ಯಯನ, ಅಲೆಮಾರಿ ಸಮುದಾಯಗಳ ಅಧ್ಯಯನವನ್ನು ಕೂಡ ನೀವು ಮಾಡ್ತಾ ಇದ್ರಿ. ನಾವು ಮತ್ತೆ ಮತ್ತೆ ಈ ದಮನಿತ ಸಮುದಾಯಗಳು, ಅಲಕ್ಷಿತ ಸಮುದಾಯಗಳ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾಗತ್ತೆ, ಅವುಗಳ ಬಗ್ಗೆ ನಮ್ದೊಂದು ಕಣ್ಣೋಟ ಇರಬೇಕಾಗತ್ತೆ. ನೀವು ಗಮನಿಸಿದ ಹಾಗೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಅಲೆಮಾರಿ ಸಮುದಾಯಗಳು ಪರಿಸ್ಥಿತಿ ಹೇಗಿದೆ, ಅವುಗಳ ಬದುಕು ಯಾವ ರೀತಿ ಇದೆ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತೀರಾ ಅಂತ? ಆಗಬಹುದು. ಈಗ ನಾವು ನಮ್ಮ ಭಾರತದ ಒಂದು ಸಾಮಾಜಿಕ ನಕಾಶೆಯನ್ನ ನೋಡಿದಾಗ ಕೆಲವರು ಸಾಮಾಜಿಕವಾಗಿ ಅತ್ಯಂತ ಮೇಲ್ಸ್ಥಾನದಲ್ಲಿಯೂ, ಹಾಗೆ ಕೆಲವರು ಸಾಮಾಜಿಕವಾಗಿ ಹಂಚಿಗೆ ಸರಿದವರಾಗಿ, ಶೋಷಣೆಗೀಡಾಗಿ ಕೆಳಸ್ಥಾನದಲ್ಲಿಯೂ ಇರುವಂತಹ ಒಂದು ಶ್ರೇಣೀಕೃತ ರಚನೆಯನ್ನ ನಾವು ನೋಡ್ತೇವೆ. ಈ ಶ್ರೇಣೀಕೃತ ರಚನೆಯಲ್ಲಿ ಮುಖ್ಯವಾಹಿನಿಯ ಕುಲೀನ ಸಮುದಾಯಗಳು ತಳಸ್ತರೀಯ ಅನೇಕ ಸಮುದಾಯಗಳನ್ನ ತಮ್ಮ ಸಾಮಾಜಿಕ ಜೀತಗಾರಿಕೆಗೆ, ಸಾಂಸ್ಕೃತಿಕ ಜೀತಗಾರಿಕೆಗೆ ತೊಡಗಿಸ್ಕೊಂಡಿದ್ದಾರೆ. ಈ ಸಾಮಾಜಿಕ ಸಾಂಸ್ಕೃತಿಕ ಜೀತಗಾರಿಕೆ ಏಕಕಾಲದಲ್ಲಿ ಮಾನವನ ಸಾಮಾಜಿಕ ಘನತೆಯನ್ನ, ಸಾರ್ವಜನಿಕ ಬದುಕಿನ ಘನತೆಯನ್ನ ಕುಂದಿಸೋದಷ್ಟೇ ಅಲ್ಲದೆ ಆರ್ಥಿಕ ರಚನೆಗಳಿಗೆ ಪ್ರವೇಶ ಮಾಡೋದಕ್ಕಾಗದಂತೆ ಮತ್ತು ಒಂದು ಆರ್ಥಿಕ ಭದ್ರತೆ ತಮ್ಮ ಬದುಕಿಗೆ ಇಲ್ಲದಂತೆ ಕನಿಷ್ಠ ಅಗತ್ಯಗಳನ್ನು ಕೂಡ ಪೂರೈಸಿಕೊಳ್ಳಲಾಗದ ಮಟ್ಟಿಗೆ ಹೀಗೆ ಸಾಮಾಜಿಕವಾಗಿಯೂ ಮತ್ತು ಆರ್ಥಿಕವಾಗಿಯೂ ಬಹಳ ಹಿಂದುಳಿದಿರ್ತಕ್ಕಂತ ಸಮುದಾಯಗಳನ್ನ ನಾವು ನೋಡ್ತೇವೆ. ಇದರಲ್ಲಿ ಎಡಗೈ ಬಲಗೈ ಸಮುದಾಯಗಳು ಏನು ಒಳ ಮೀಸಲಾತಿ ಒಂದು ಹೋರಾಟ, ಮೀಸಲಾತಿ ಹಂಚಿಕೆಗಾಗಿ ನಡೀತಾ ಇತ್ತು ಈ 35 ವರ್ಷಗಳಲ್ಲಿ, ಎಡಗೈ ಬಲಗೈ ಸಮುದಾಯಗಳಿಗೆ ಮೀಸಲಾತಿ ಹಂಚಿಕೆಯ ಈ ಹೋರಾಟ ಅನೇಕ ಆಯೋಗಗಳ ರಚನೆಗೆ ಕಾರಣವಾಗಿ, ಆ ಆಯೋಗಗಳು ಆ ಜಾತಿಗಳ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆಗಳನ್ನ ಮಾಡ್ತಾ, ಜನಸಂಖ್ಯೆಯ ಸಮೀಕ್ಷೆಯನ್ನ ಮಾಡ್ತಾ, ಅನೇಕ ಅಂಕಿ ಅಂಶಗಳಿಂದ ನಮ್ಮ ಎದುರುಗಡೆಗೆ ಏನು ನಾವು ಎಂಪೈರಿಕಲ್ ಡಾಟಾ ಅಂತ ಕರಿತೇವೆ ಅಂತ ಅಂಶಗಳಿಂದ ನಮಗೆ ಸರ್ಕಾರದ ಮುಂದೆ ಮಂಡಿಸಿ, ಎಡಗೈ ಬಲಗೈ ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕು ಆಯಾಯ ಜನಸಂಖ್ಯೆಯ ಅನುಪಾತದ ಅನುಸಾರ ಅಂತ ಮಂಡಿಸಿದ್ವು. ಹಾಗೆ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ವು. ಹೀಗೆ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಅವರ ಆಯೋಗದ ಶಿಫಾರಸುಗಳನ್ನ, ಅಲ್ಲಿನ ಅಧ್ಯಯನದ ಫಲಿತಗಳನ್ನ ನಿರಾಕರಿಸಲಾಯಿತು. ವೈಜ್ಞಾನಿಕ ಸಮೀಕ್ಷೆ ನಡೆದಿಲ್ಲ ಅಂತ. ಹಾಗೆ ಕಾಂತರಾಜು ಆಯೋಗದ ಸಮೀಕ್ಷೆಗಳನ್ನು ನಿರಾಕರಿಸಲಾಯಿತು, ವೈಜ್ಞಾನಿಕ ಸಮೀಕ್ಷೆ ಆಗ್ಲಿಲ್ಲ ಅಂತ. ಅದು ಆಮೇಲೆ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ ದಾಸ್ ಅವರ ಆಯೋಗವನ್ನ ರಚನೆ ಮಾಡಿ, ಆ ಆಯೋಗದ ಮೂಲಕ ಅಧ್ಯಯನಗಳನ್ನ ಮಾಡಿ, ಆ ಅಧ್ಯಯನ ಅಂಕಿಅಂಶಗಳನ್ನ ಸರ್ಕಾರದ ಮುಂದೆ ಮಂಡಿಸಿ ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕು ಅಂತ ಶಿಫಾರಸು ಮಾಡ್ಲಾಯ್ತು. ಹೀಗೆ ಶಿಫಾರಸು ಮಾಡುವಾಗ
ಅಂಚಿಗೆ ಸರಿದಿರ್ತಕ್ಕಂತ ಎಡಗೈ ಬಲಗೈ ಏನು ಎರಡು ಸಮುದಾಯಗಳಿದಾವೆ, ಆ ಸಮುದಾಯಗಳಿಂದಲೂ ಕೂಡ ಸಾಮಾಜಿಕವಾಗಿ ಶೋಷಣೆಗೆ ಗುರಿಯಾಗಿ ಇವತ್ತು ಕೂಡ ಶೈಕ್ಷಣಿಕವಾಗಿ ಪ್ರವೇಶಾತಿ ಇಲ್ಲದೆ, ಶಿಕ್ಷಣ ವಂಚಿತರಾಗಿ, ಆರ್ಥಿಕ ರಚನೆಗಳು ಇಲ್ಲದೆ, ಭೂ ಸಂಬಂಧಗಳ ಜೊತೆಗೆ ಯಾವುದೇ ಸಂಪರ್ಕಗಳು ಸಂಬಂಧಗಳು ಇಲ್ಲದೆ, ಹೀಗೆ ಬರೀ ಟೆಂಟು ಡೇರೆ ಗುಡಾರ ಬಿಡಾರಗಳಿಂದ ಊರಿಂದ ಊರಿಗೆ ಸಂಚಾರ ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ಕೊಡುವ ಸ್ವಲ್ಪ ಅವ್ರಿಗೆ ಎಜುಕೇಟ್ ಮಾಡೋ ಸಲುವಾಗಿ, ಅಂದ್ರೆ ನೀವು ಅಲೆಮಾರಿಗಳ ಬಗ್ಗೆನೇ ವಿಶೇಷವಾಗಿ ಅಧ್ಯಯನ ಮಾಡಿರೋದ್ರಿಂದ ನಾವು ಸುದೀರ್ಘವಾಗಿ ಮಾತಾಡ್ತಾ ಹೋಗೋಣ. ನೀವು ಹೇಳಿದ್ರಿ ಏನು ಎಷ್ಟೋ ಸಮುದಾಯಗಳಿಗೆ ಅವಕಾಶನೇ ಇಲ್ಲ, ಅವರು ಟೆಂಟ್ಗಳಲ್ಲಿದ್ದಾರೆ ಅಂತ. ಅವ್ರಿಗೆ ಸ್ವಲ್ಪ ಹೆಸರು ಕೊಡ್ತಾ ನೀವು ಮಾತಾಡ್ತಾ ಹೋದ್ರೆ ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಸಮುದಾಯಗಳವು ಅನ್ನೋದು. ಯಾಕೆಂದ್ರೆ ನಾವು ಕರೆಕ್ಟ್ ಈಗ ಅಂತ ಕೆಲವು ಸಮುದಾಯಗಳ ಹೆಸರುಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೇನೆ. ಮುಖ್ಯವಾಗಿ ಎಡಗೈ ಮಾದಿಗ ಜಾತಿಗೆ ಸಂಬಂಧಿಸಿದಂತೆ ದಕ್ಕಲರು, ಮಾಸ್ಟಿಕರು, ಗೋತಂಗಿಗಳು, ಡೋಹಾರರು, ಮಚಗಾರರು, ಸಮಗಾರರು, ಹೀಗೆ ಬೇರೆ ಬೇರೆ ಕೆಲವು ಸ್ಯಾಟಲೈಟ್ ಸಬ್ ಕಾಸ್ಟ್ಗಳಿದಾವೆ. ಸ್ಯಾಟಲೈಟ್ ಕಾಸ್ಟ್ ಅಂತ ಕರಿತೇವೆ ನಾವು. ಅಂದ್ರೆ ಅವು ಆಶ್ರಿತ ಉಪಕುಲಗಳು. ಮಾದಿಗರನ್ನ ಆಶ್ರಯಿಸಿ ಸಿಂಧೊಳ್ಳು ಅಥವಾ ಸಿಂಧ್ ಮಾದಿಗರನ್ನ ಕುರಿತು ಕೋಟಗನಹಳ್ಳಿ ರಾಮಯ್ಯನವರು ಅಧ್ಯಯನ ಮಾಡವ್ರೆ. ಹಾಗೆ ಮಾದಿಗರನ್ನ ಕುರಿತು ಕೋಲಾರ ಅವರು ಅಧ್ಯಯನ ಮಾಡವ್ರೆ. ಇವು ಎಡಗೈ ಮಾದಿಗ ಸಹಸಂಬಂಧಿ ಜಾತಿಗಳು. ಹಾಗೆ ಬಲಗೈ ಸಹಸಂಬಂಧಿ ಜಾತಿಗಳು, ಅಲೆಮಾರಿ ಜಾತಿಗಳಿವೆ. ಅಲ್ಲಿ ಚನ್ನದಾಸರಿದ್ದಾರೆ, ಮಾಲದಾಸರಿಗಳಿದ್ದಾರೆ, ಮಾಲ ಸನ್ಯಾಸಿಗಳಿದ್ದಾರೆ. ಹೀಗೆ ಬಲಗೈನಲ್ಲಿಯೂ ಕೂಡ ಅನೇಕ ಅಲೆಮಾರಿ ಸಂಚಾರಿ ಜಾತಿಗಳು ಇದಾವೆ. ಅವು ಆಶ್ರಿತ ಬಲಗೈ ಉಪಕುಲಗಳು. ಹೀಗೆ ಎಡಗೈ ಬಲಗೈಗೆ ಸೇರದಿರುವ ಕೆಲವು ಅಲೆಮಾರಿ ಜಾತಿಗಳಿದಾವೆ. ಉದಾಹರಣೆಗೆ ಅಂಡಿಜೋಗ್ರು ಅಥವಾ ಅಂದಿಜೋಗ್ರು, ಶಿಳ್ಳೆಕ್ಯಾತ್ರು, ಬುಡ್ಬುಡಿಕೆ ಅವರು, ಆಮೇಲೆ ಗಂಗೆತ್ತಿನವರು, ಸುಡ್ಗಾಡ್ಸಿದ್ರು, ಬುಡ್ಗಜಂಗಮರು, ಹೀಗೆ ಇತ್ತ ಎಡಗೈಗೂ ಅಲ್ಲ ಅತ್ತ ಬಲಗೈಗೂ ಅಲ್ಲ ಹೀಗೆ ಸೇರುವಂತ 49 ಜಾತಿಗಳು ಇದಾವೆ. ಒಟ್ಟಾರೆ 51 ಜಾತಿಗಳು. 51 ಜಾತಿಗಳಲ್ಲಿ ಈ ಕೊರಚ, ಕೊರಮ ಇವುಗಳನ್ನ ಬಂಜಾರ, ಇವರೆಲ್ಲ ಕೆಲವು ಮುಂದುವರೆದಿರ್ತಕ್ಕಂತ ಜಾತಿಗಳು. ಬಂಜಾರ ಈಗ ಅಲೆಮಾರಿ ಸ್ಥಿತಿನಲ್ಲಿ ಇಲ್ಲ, ಹಿಂದೆ ಅವರು ಅಲೆಮಾರಿಗಳಾಗಿದ್ರು. ಹಾಗೆ ಕಾಡುಗೊಲ್ಲರು ಕೂಡ ಈಗ ಅಲೆಮಾರಿ ಸ್ಥಿತಿನಲ್ಲಿಲ್ಲ. ಆದ್ರೆ ಕಾಡುಗೊಲ್ಲರಲ್ಲಿಯೂ ಕೂಡ ಸಂಚಾರಿ ಅಂದ್ರೆ ಕುರಿಗಳ ಜೊತೆಗೆ ಸಂಚಾರಿ ಕುರಿಗಾರರಾಗಿ ಹೋಗುವಂತ ಅಲೆಮಾರಿ ಕಾಡುಗೊಲ್ಲರು, ಅಲೆಮಾರಿ ಕುರುಬರು ಇದ್ದಾರೆ. ಆದ್ರೆ ಅವ್ರನ್ನ ನಾವೀಗ ಬುಡಕಟ್ಟು ಅಲೆಮಾರಿ ರಚನೆಗಳನ್ನ ಸ್ವಲ್ಪ ಮಟ್ಟಿಗೆ ಉಳಿಸ್ಕೊಂಡಿದ್ರು ಕೂಡ ಅದು ಸ್ಥಿರ ಸಮುದಾಯಗಳಾಗಿರೋದ್ರಿಂದ ಅವರನ್ನ ನಾವು ಅಲೆಮಾರಿಗಳು ಅಂತ ಹೇಳಿ ಪರಿಗಣಿಸ್ತಾ ಇಲ್ಲ. ಆ ತರದ ಒಂದು ಸಾಮಾಜಿಕ ವಾತಾವರಣ ಸೃಷ್ಟಿಯಾಗಿದೆ. ಈಗ ಏನಾಯಿತು, ಸರ್ಕಾರ ಮೊನ್ನೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿ ಒಪ್ಪಿಗೆ, ಸರ್ವಾನುಮತದ ಒಪ್ಪಿಗೆಯಿಂದ ಹೇಳಿರುವ ವಿಭಾಗಿಸಿರುವಂತ ಒಳ ಮೀಸಲಾತಿ ವರ್ಗೀಕರಣ ವಿಚಾರ, ಎಡಗೈ ಮತ್ತು ಎಡಗೈ ಸಹಸಂಬಂಧಿ ಜಾತಿಗಳೇನಿದಾವೆ ಅಲೆಮಾರಿಗಳನ್ನ ಹೊರತುಪಡಿಸಿ ಆ ಎಡಗೈ ಜಾತಿಗಳಿಗೆ 5.25, ಹಾಗೆ ಬಲಗೈ ಹೊಲೆಯರೇನಿದ್ದಾರೆ ಅವರು ಮತ್ತು ಸಹಸಂಬಂಧಿ ಜಾತಿಗಳಿಗೆ ಅಲೆಮಾರಿಗಳನ್ನ ಹೊರತುಪಡಿಸಿ ಅಲ್ಲಿಯೂ ಕೂಡ 5.25, ಎಡಗೈಗೆ 5.25, ಬಲಗೈಗೆ 5.25. ಮತ್ತೆ ಎಡಗೈ ಮಾದಿಗ ಸಹಸಂಬಂಧಿ ಜಾತಿಗಳನ್ನ ಎ ವರ್ಗದಲ್ಲಿಯೂ, ಬಲಗೈ ಹೊಲೆಯ ಸಹಸಂಬಂಧಿ ಜಾತಿಗಳನ್ನ ಬಿ ವರ್ಗದಲ್ಲಿಯೂ ಇರಿಸಿ 3ನೇ ಸಿ ವರ್ಗವೊಂದನ್ನ ಸೃಷ್ಟಿ ಮಾಡಿ ಆ ಸಿ ವರ್ಗದಲ್ಲಿ ಕೊರಚ, ಕೊರಮ, ಲಂಬಾಣಿ ಅಥವಾ ಬಂಜಾರ, ಬೋವಿ ಈ ಸಮುದಾಯಗಳನ್ನು ಮತ್ತು ಇನ್ನು ಉಳಿದ 49 ಅಲೆಮಾರಿ ಸಮುದಾಯಗಳನ್ನು ಇರಿಸಿದೆ. ಅದು ಶೇಕಡ ಅಂತೀನೇನು 4.5 ಮೀಸಲಾತಿಯನ್ನ ಕೊಡೋ ಮೂಲಕ ಸಿ ವರ್ಗದಲ್ಲಿ ಇರಿಸಿದ್ದಾರೆ. ಇಲ್ಲಿ ಪ್ರಶ್ನೆ ಉದ್ಭವಿಸಿರೋದು ಏನಂದ್ರೆ, ಇದು ತೀರಾ ಅವೈಜ್ಞಾನಿಕವಾದಂತಹ ಒಂದು ಹಂಚಿಕೆ. ಇದು ಯಾಕೆ ಅವೈಜ್ಞಾನಿಕ ಹಂಚಿಕೆ ಅಂದ್ರೆ, ಸಿ ವರ್ಗದಲ್ಲಿರ್ತಕ್ಕಂತಹ ಕೊರಚ, ಕೊರಮ, ಲಂಬಾಣಿ, ಭೋವಿ, ಈ ಬಂಜಾರ ಅಂತ ಏನ್ ಹೇಳ್ತೀವಿ, ಲಂಬಾಣಿ ಅಥವಾ ಬಂಜಾರ, ಇವರು ಸ್ಪೃಶ್ಯ ಜಾತಿಗಳು, ಅಸ್ಪೃಶ್ಯ ಜಾತಿಗಳಲ್ಲ. ಸಾಮಾಜಿಕವಾಗಿ ಅಪಮಾನ ಅನುಭವಿಸ್ತಿರ್ತಕ್ಕಂತ ಜಾತಿಗಳಲ್ಲ. ಅವರೇನೇನೆ ಯಾರು ಕೊಲಂಬೋ ಜಾತಿಗಳು ಅಂತ ನಾವು ಏನ್ ಹೇಳ್ತೀವಿ, ಆ ಜಾತಿಗಳೇ ಉಳಿದ ಅಲೆಮಾರಿ ಜಾತಿಗಳನ್ನು ಮತ್ತು ದಲಿತ ಸ್ಪೃಶ್ಯ ಜಾತಿಗಳನ್ನ, ಎಡಗೈ ಬಲಗೈ ಜಾತಿಗಳನ್ನ
ಶೋಷಣೆಗೆ ಈಡು ಮಾಡ್ತಾ ಇದ್ದಾರೆ. ಅಂತ ಸಾಮಾಜಿಕ ರಚನೆ ನಮ್ಮ ಸಮಾಜದಲ್ಲಿದೆ. ಆ ಸಿ ವರ್ಗದಲ್ಲಿ ಇರ್ತಕ್ಕಂಥವ್ರು ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇಲ್ಲ. ಅಂಬೇಡ್ಕರ್ ಸ್ಮರಿಸಬೇಕಾದ ದಿನಗಳನ್ನ ಅವರು ಆಚರಣೆ ಮಾಡ್ತಾ ಇಲ್ಲ. ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನವಾಗಿರ್ಲಿ ಆಚರಿಸ್ತಾ ಇಲ್ಲ, ಅಂಬೇಡ್ಕರ್ ಜನ್ಮ ದಿನವನ್ನಾಗಿರ್ಲಿ ಅವರು ಆಚರಿಸ್ತಾ ಇಲ್ಲ. ಎಲ್ಲೋ ಸಾಂಕೇತಿಕವಾಗಿ ಬಿಡಿ ಬಿಡಿ ವ್ಯಕ್ತಿಗಳು ಮಾತ್ರ ಆಚರಿಸ್ತಾ ಇದ್ದಾರೆ ಬಿಟ್ರೆ ಏನು ಅಂಬೇಡ್ಕರ್ ಜಯಂತಿಯನ್ನ ಸಾಂಘಿಕವಾಗಿ ಒಂದು ಸಮಷ್ಟಿ ಸಮುದಾಯವಾಗಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸೋದಾಗಿರ್ಲಿ ಅಥವಾ ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಳ್ಳೋದಾಗಿರ್ಲಿ ಇದು ಯಾವೂ ಮಾಡ್ತಾ ಇಲ್ಲ. ಮತ್ತು ಸಾಮಾಜಿಕ ದೌರ್ಜನ್ಯಕ್ಕೆ ಗುರಿಯಾಗಿರುವಂತಹ ಸಂದರ್ಭದಲ್ಲಿ ದಲಿತರು ಅವರು ಒಂದು ಪ್ರತಿಭಟನಾ ಸಮಾವೇಶಗಳನ್ನ, ಧರಣಿ ಸತ್ಯಾಗ್ರಹಗಳನ್ನ, ಬೀದಿ ಚಳುವಳಿಗಳನ್ನ, ಹರತಾಳಗಳನ್ನ ಹೀಗೆಲ್ಲ ಬೇರೆ ಬೇರೆ ರೂಪದ ಒಂದು ಪ್ರತಿರೋಧ ವ್ಯಕ್ತಪಡಿಸಬೇಕಾದಾಗ ಈ ಕೊಲಂಬೋ ಜಾತಿಗಳು ಯಾವತ್ತೂ ಕೂಡ ಬೀದಿ ಹೋರಾಟಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಮೇಲ್ಜಾತಿಗಳಿಂದ ಯಾವುದೇ ಸಾಮಾಜಿಕ ಹಿಂಸೆ ಅಪಮಾನ ಇಲ್ಲ. ಸಾಮಾಜಿಕ ಹಿಂಸೆ ಮತ್ತು ಅಪಮಾನಗಳು ಯಾಕಿಲ್ಲ ಅಂತಂದ್ರೆ ಆ ಸಮುದಾಯಗಳು ಮಲಿನ ವೃತ್ತಿಗಳು ಅಂತ ಪರಿಗಣಿಸಲಾಗಿರುವ ಸಮಾಜ ಮಲಿನ ವೃತ್ತಿಗಳು ಅಂತ ನೋಡ್ತಾ ಇದೆ. ಯಾವ್ಯಾವುಗಳನ್ನ ಚರ್ಮಗಾರಿಕೆ ಅಂತಂದ್ರೆ ಚರ್ಮ ಸುಲಿಬೇಕು, ತೊಗಲದ ಮಾಡ್ಬೇಕು, ಚಪ್ಪಲಿಗಳನ್ನ ತಯಾರಿಸ್ಬೇಕು ಅಥವಾ ಚರ್ಮದ ಪರಿಕರಗಳನ್ನ ತಯಾರಿಸ್ಬೇಕು ಮತ್ತು ಚರ್ಮ ವಾದ್ಯಗಳನ್ನ ತಯಾರಿಸ್ಬೇಕು. ಹೀಗೆ ಚರ್ಮವಾದ್ಯಗಳಾದಂತ ತಮಟೆ, ಬೇರಿ, ನಗಾರಿ, ಅರೆ ಇಂಥ ನುಡಿಸುವಂತ ಕಲಾವಿದರು ಮತ್ತು ಆ ಕಲೆಗಳು ಎರಡೂ ಕಲಾವಿದರು ಮತ್ತು ಕಲೆ ಎರಡೂ ಕೂಡ ಮತ್ತೆ ವೃತ್ತಿಯೂ ಕೂಡ ಅಂತ ಪರಿಗಣಿಸಲಾಗಿದೆ. ಸತ್ತ ದನಗಳನ್ನ ಹೊರೋದು, ಸಾವು ಸುದ್ದಿಗಳನ್ನ ಮುಟ್ಟಿಸೋದು, ಬೀದಿ ಕಸ ಗುಡಿಸೋದು, ದೇವಸ್ಥಾನಗಳಲ್ಲಿ ಚಾಕ್ರಿ ಮಾಡೋದು, ಇವರ ಮನೆಗಳಲ್ಲಿ ಚಾಕ್ರಿ ಮಾಡೋದು, ಇಂಥ ಚಾಕರಿ ಕೆಲಸಗಳಿಗೆ ಎಡಗೈ ಬಲಗೈ ಸಮುದಾಯಗಳನ್ನ ಚಾಕರಿ ಕೆಲಸಗಳಿಗೆ ತೊಡಗಿಸಲಾಗಿದೆ. ಈ ಚಾಕರಿ ಕೆಲಸಗಳಿಗೆ ಪ್ರಶ್ನೆ ಬರುತ್ತೆ. ಈಗ ಸಾಮಾಜಿಕವಾಗಿ ಸಮುದಾಯಗಳು ಮುಂಚಲನೆ ಕಂಡಾಗ ನೀವ್ ಹೇಳಿದ ಹಾಗೆ ಆ ತರದ ಏನು ಕುಲೀನ ಅಂದ್ರೆ ಪಾರಂಪರಿಕವಾಗಿ ಮಾಡ್ತಿದ್ದಂತ ಮತ್ತೆ ಸಮಾಜ ಒಂದು ರೀತಿ ಅಸ್ಪೃಶ್ಯತಾ ನೆಲೆಯಲ್ಲಿ ನೋಡ್ತಿದ್ದಂತ ಮತ್ತು ಅದನ್ನ ಇವ್ರು ಮಾಡ್ಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಮಾಡುವಂತ ಸಂದರ್ಭ ಸ್ಥಿತಿಯಾಗಿದ್ದಂತಹ ಸಂದರ್ಭ ಅದು ಆಗಿತ್ತು. ಈಗ ನಾವು ಮುಂಚಲನೆ ಕಾಣ್ತಾ ಇದೀವಿ, ಮುಂದುವರೆದಿದ್ದೀವಿ. ಹಾಗಂತೇಳಿ ಅದೇ ಲಕ್ಷಣಗಳನ್ನ ಅದೇ ಏನು ಕಸುಬುಗಳನ್ನ ಮಾಡ್ಲೇಬೇಕು ಅಂತ ಏನ್ ಇಲ್ವಲ್ಲ ಅನ್ನೋ ತರದ್ದು ಪ್ರಶ್ನೆ ಬರ್ಬೋದ? ಇಲ್ಲ, ಈಗ ಏನಪ್ಪಾ ಅಂದ್ರೆ ಕಾನೂನು ಮೂಲಕವಾಗಿ ಅಂತ ಏನು ಚಾಕರಿಗಳನ್ನ ನಿಷೇಧ ಮಾಡಿದ್ರು ಕೂಡ ಮತ್ತು ಸಾರ್ವಜನಿಕ ದೇವಸ್ಥಾನಗಳು, ಸಾರ್ವಜನಿಕ ಸ್ಥಳಗಳು ಇಲ್ಲಿಗೆಲ್ಲ ಪ್ರವೇಶಾತಿಯನ್ನ ದಲಿತರ ಅಥವಾ ಅಸ್ಪೃಶ್ಯರ ಪ್ರವೇಶಾತಿ ಏನಿದೆ ಅದು ಕಾನೂನು ಮೂಲಕವಾಗಿ ಅಂಗೀಕಾರ ಆಗಿದ್ರು ಪ್ರವೇಶಾತಿ ನಿರ್ಬಂಧಿಸಿಲ್ಲ. ಕಾನೂನು ಅದನ್ನೆಲ್ಲ ಸ್ವಾಗತಿಸಿದೆ. ಆದ್ರೆ ಈ ಸಂವಿಧಾನದ ಕಾನೂನುಗಳು ಇದಾವಲ್ಲ ಅವು ಸಮಾಜದಲ್ಲಿ ಅಳವಡಿಕೆ ಆಗಿಲ್ಲ. ಬದಲಾಗಿ ಮನುಸ್ಮೃತಿ ಪ್ರೇರಿತವಾದಂತ, ಪಂಚಾಂಗ ಪ್ರೇರಿತವಾದಂತಹ, ವೈದಿಕಾರ್ಯರು ಏರಿರುವಂತಹ ಈ ಮೂಢನಂಬಿಕೆ ಕಂದಾಚಾರದ ಆಚರಣೆಗಳೇನಿದಾವೆ ಅವುಗಳು ಮಾತ್ರ ಬಹಳ ಕಟ್ಟುನಿಟ್ಟಾಗಿ ಈ ಸಮಾಜ ಪಾಲಿಸ್ತಾ ಇದೆ. ಈ ಸಮಾಜ ಇನ್ನೂ ಪಾಲಿಸ್ತಾ ಇದೆ. ಒಂದು ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳಿ ಮಾಡಿದಾಗ ಗಣೇಶೋತ್ಸವಕ್ಕೆ ಹೋಗಿ ತಮಟೆ ನುಡಿಸ್ಬೇಕು, ಅರೆ ಬಾರಿಸ್ಬೇಕು. ಇಲ್ಲ, ತಮಟೆ ಅರೆ ಬಾರಿಸ್ಲಿಲ್ಲ ಅಂತಂದಾಗ ಅಂತ ಕಲಾವಿದರುಗಳ ಮೇಲೆ ಹಲ್ಲೆಗಳು ನಡೆದಿದ್ದಾವೆ. ಉದಾಹರಣೆಗೆ ಈ ಕಳೆದ 2 ವರ್ಷಗಳ ಹಿಂದೆ ಈ ನೆಲಮಂಗಲ ತಾಲೂಕಿನ ಕಾಚರ್ಕನಹಳ್ಳಿ ಎನ್ನುವಂತ ಒಂದು ಗ್ರಾಮದ ದಲಿತರು ಗಣೇಶೋತ್ಸವದಲ್ಲಿ, ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಊರಿನೊಳಗೆ ತಮಟೆ ನುಡಿಸಲ್ಲ ಅಂತ ಹೇಳಿ ನಿರಾಕರಣೆ ಮಾಡಿದ್ದಕ್ಕೆ ಇಡೀ ಊರಿನ ಕುಲೀನರು ಸೇರ್ಕೊಂಡು ದಲಿತ ಕೇರಿಗಳಿಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿದ್ರು. ಹೆಚ್ಚು ಕಡಿಮೆ 15ಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆಗಳಿಗೆ ಸೇರಿದ್ರು. ಅವ್ರು ಕೆಲವರೆಲ್ಲ ಅಂಗವಿಕಲರಾಗವ್ರೆ. ಇವತ್ತು ಕೂಡ ಬುರುಡೆಗೆಲ್ಲ ಹೊಲಿಗೆಗಳಾಕಿದ್ದಾರೆ, ಆತರ ಆಗಿದ್ದಾರೆ. ಅಂದ್ರೆ ಇವ್ ನಾವು ಚರ್ಮ ಸುಲಿದು ಚರ್ಮದ ತಮಟೆ ಕಟ್ಟಿ ಬಾರಿಸದೆ ಹೋದ್ರೆ, ಇವರ ಗಣೇಶೋತ್ಸವ ಅಥವಾ ಇವರ ಹಬ್ಬಗಳ ಜಾತ್ರೆಗಳಲ್ಲಿ ಬಾರಿಸದೆ ಹೋದ್ರೆ ಅಂತ ವ್ಯಕ್ತಿಗಳ ಚರ್ಮವನ್ನೇ ಸುಲಿದು ಬಿಡುವಂತಹ ಒಂದು ವಾತಾವರಣ ಈಗಲೂ ಇದೆ. ಒಬ್ಬ ದಲಿತನೊಬ್ಬ, ಅಸ್ಪೃಶ್ಯನೊಬ್ಬ ಲಿಂಗಾಯತ ಹೆಣ್ಣು ಮಗಳನ್ನ ಪ್ರೀತಿಸಿ ಮದುವೆ ಆದ, ಅವಳು ಗರ್ಭಿಣಿಯಾದಳು. ಈ ಕುಲ ದಾಟಿ ಒಬ್ಬನನ್ನ ಮದುವೆ ಆದಳಲ್ಲ ನನ್ನ ಮಗಳು ಅಂತ ಹೇಳಿ
ಇದು ನನ್ನ ಸಾರ್ವಜನಿಕ ಗೌರವಕ್ಕೆ ಧಕ್ಕೆ ಬಂತು ಅಂತ ಭಾವಿಸಿ ಎತ್ತ ತಂದೆಯೇ, ಜನ್ಮ ಕೊಟ್ಟ ತಂದೆಯೇ ಗರ್ಭಿಣಿ ಮಗಳನ್ನ ಸಾಯಿಸಿದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಯಾವ ಬಸವಣ್ಣನವರು ಈ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದ್ರು, ಯಾವ ಅಂಬೇಡ್ಕರ್ ಅವರು ಈ ಇಂಥ ಜಾತಿ ವ್ಯವಸ್ಥೆಯನ್ನ ನೀಗಬೇಕು ಅಂತ ಹೇಳ್ಬಿಟ್ಟು ನಾವು ಭಾರತೀಯರು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಒಂದು ಪರಿಕಲ್ಪನೆಯನ್ನು ನೀಡಿದ್ರು, ಈ ಎರಡೂ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಒಂದು ಸಾಮಾಜಿಕ ಸಂದರ್ಭ ನಮ್ಮ ಸಮುದಾಯಗಳಲ್ಲಿ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಇದೆ. ಕಾನೂನು ನಿಷೇಧ ಮಾಡಿರ್ಬೋದು ಈ ಆಚರಣೆಗಳನ್ನ, ಆದ್ರೆ ಸಮಾಜ ಇನ್ನೂ ನಡೆಸ್ಕೊಂಡು ಬರ್ತಾ ಇದೆ. ನಾವು ವಿಷಯಕ್ಕೆ ಮತ್ತೆ ಅಲ್ಲಿಗೆ ಅದೇ ಆ ಮೂಲಕನೇ ನಾವು ಬರೋದಾದ್ರೆ, ಈಗ ನೀವು ವಚನಕಾರ ಅಂತ ಹೇಳಿದ್ರಿ, ಬಸವಣ್ಣವರ ಇದು ಒಂದು ಲೈನ್ ನನಗೆ ಬಹಳ ಕಾಡುತ್ತೆ. ಏನು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಾರದು ಅಂತೇಳಿ ಕೊನೆಗೆ ಒಂದು ಲೈನ್ ಇದೆ, ತಾಯಿಯ ಮೊಲೆ ಹಾಲು ನಂಜಾದಡೆ ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಅಂತ. ನಾನು ಯಾಕೆ ಈ ವಿಚಾರವನ್ನ ಈ ವಾಕ್ಯವನ್ನು ತಿಳ್ಕೊಂಡೆ ಅಂದ್ರೆ, ಏನು ಶೋಷಣೆಯನ್ನ ಅಸ್ಪೃಶ್ಯತೆಯನ್ನ ಕಂಡು ಉಂಡು ಅದರ ಕರಾಳತೆಯನ್ನ ಅರ್ಥ ಮಾಡಿಕೊಂಡು ಅದರ ಗಾಢತೆಯಲ್ಲಿಯೇ ಬದುಕ್ತಿರುವಂತಹ ಮತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಿರುವಂತಹ, ಜೊತೆಗೆ ಸಂವಿಧಾನದ ರಕ್ಷಣೆ ಇದ್ರೂ ಕೂಡ ಆ ಅಸ್ಪೃಶ್ಯತೆಯ ಆ ಶೋಷಣೆಯ ಅರಿವಿದ್ದ ಸಮುದಾಯಗಳು ತನಗಿಂತಲೂ ಅವಕಾಶ ವಂಚಿತ, ತನಗಿಂತಲೂ ನಿಕೃಷ್ಟವಾಗಿ ಬದುಕ್ತಿರುವಂತಹ ಸಮುದಾಯಗಳ ಬಗ್ಗೆ ಯಾಕೆ ತಾಯ್ತನ ಬರಲಿಲ್ಲ ಅಂತ. ಯಾಕೆಂದ್ರೆ ಈಗ ಬಲಗೈ ಸಮುದಾಯದವರು ಕೂಡ ಶೋಷಣೆಗೆ, ಸಮುದಾಯಕ್ಕೆ ಇನ್ನು ತುಂಬಾ ಗಾಢವಾಗಿ ಶೋಷಣೆಯನ್ನು ಕಂಡಿದ್ದಾವೆ. ಹೀಗಿರುವಾಗ ಈ ಶೋಷಣೆಯನ್ನ ಕಂಡಿರುವಂತ ಸಮುದಾಯಗಳಿಗೆ ಯಾಕೆ ವಂಚಿತ ತಮ್ಮ ಸಮುದಾಯಗಳ ಬಗ್ಗೆ ಪ್ರೀತಿ ಬರಲಿಲ್ಲ ಅವ್ರಿಗೆ? ಇಲ್ಲ, ನಮ್ಗಿಂತಲೂ ಅವ್ರಿಗೆ ಹೆಚ್ಚು ಕೊಡ್ಬೇಕಾಗಿತ್ತು, ಪ್ರತ್ಯೇಕ ಮೊದಲು ನೀವು ಕೊಡಿ ಅಂತ ಹೇಳಿ ಹೇಳ್ಬೇಕು. ಈ ಅಲೆಮಾರಿಗಳು ಬಹಳ ಮೂಲೆ ಗುಂಪಾಗ್ಬಿಟ್ರಲ್ಲ, ವಂಚಿತರಾದ್ರಲ್ಲ ಅಂತ. ಈಗ ನೀವು ಬಸವಣ್ಣನವರ ಒಂದು ವಚನ ವಾಕ್ಯವನ್ನ ಹೇಳಿದ್ರಿ, ಅದಕ್ಕೆ ಪೂರಕವಾಗಿ ನಿಮ್ಮ ವಾದಕ್ಕೆ ಪೂರಕವಾಗಿ ಇನ್ನೊಂದು ಬಸವಣ್ಣನವರ ವಚನ ವಾಕ್ಯ ಹೀಗಿದೆ: ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂತ ಒಂದು ವಾಕ್ಯ. ಇನ್ನೊಂದು, ಆವ ಕುಲವೆಂದು ಯಾರಾದರೂ ಬೆಸಗುಂಡೊಡೆ ಮಾದಾರ ಚೆನ್ನಯ್ಯನ ಕುಲವೆನ್ನಿರಯ್ಯ, ಡೋಹರ ಕಕ್ಕಯ್ಯನ ಕುಲವೆನ್ನಿರಯ್ಯ ಅಂತ. ಇವರು ಯಾವ ಸಮುದಾಯಗಳು ಕಟ್ಟ ಕಡೆಗಿದ್ದು ಆ ಸಮುದಾಯಗಳಿಗೆ ವಚನ ಚಳುವಳಿಯಲ್ಲಿ ಒಂದು ಮಾತೃಪಿತೃ ಸ್ಥಾನವನ್ನ ತಂದುಕೊಡ್ತಾರೆ ಬಸವಣ್ಣನವರು. ಅಂದ್ರೆ ಬಸವಣ್ಣನವ್ರಿಗೆ ಈಗ ತಾಯಿಯ ಮೊಲೆ ಹಾಲು ವಿಷವಾಗಿ ಕೊಲ್ಲುವಡೆ ಅಂತ ಏನು ಬಸವಣ್ಣವರು ಹೇಳ್ತಾರೆ, ಆ ಬಸವಣ್ಣನವರು ಈ ತಂದೆ ತಾಯಿಯ ಸ್ಥಾನವನ್ನೇ ಕೊಟ್ಟು ಯಾರನ್ನ ಈ ಡೋಹಾರ, ಮಾದಾರ ಇಂಥ ಸಮುದಾಯಗಳನ್ನ ಗೌರವಿಸ್ತಾರೆ ಬಸವಣ್ಣನವರು. ಹಾಗೆ ಗೌರವಿಸಬೇಕಾದಾಗ ಬಸವಣ್ಣನವರು ಹಾಗೆ ಗೌರವಿಸಬೇಕಾದಾಗ ಇಡೀ ಸಮಾಜ ಯಾವ ರೀತಿ ಈ ಸಮುದಾಯಗಳನ್ನ ನಡೆಸ್ಕೊಳ್ತಾ ಇದೆ ಅಂದಾಗ ಬಸವಣ್ಣನವರ ಒಂದು ಹೃದಯವಂತಿಕೆ, ಬಸವಣ್ಣನವರ ಒಂದು ವಿಶಾಲ ಮನೋಗುಣ, ಬಸವಣ್ಣನವರ ಒಂದು ಮಾನವೀಯ ಮಿಡಿತ ತುಡಿತ ಇಡೀ ಸಮಾಜಕ್ಕೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಬಿಡಿ ವ್ಯಕ್ತಿಗಳಿಗಿರ್ಬಹುದು ಅಷ್ಟೇ, ಒಟ್ಟು ಸಮಷ್ಟಿಯಾಗಿ ಈ ದಲಿತರನ್ನ, ಅಸ್ಪೃಶ್ಯರನ್ನ ಹೀಗೆ ತಾಯಿಯ ಹಾಗೆ ತಂದೆಯ ಹಾಗೆ ಗೌರವಿಸುವಂತಹ ಒಂದು ಹೃದಯವಂತಿಕೆ ಇಲ್ಲ. ಬದಲಾಗಿ ಯಾವ ತರ ಈ ಸಮಾಜಕ್ಕೆ ನೋಟ ಇದೆ ಅಂದ್ರೆ, ಕುಲೀನ ಸಮುದಾಯಗಳಿಗೆ ದಲಿತರನ್ನ ಕುರಿತು ನೋಟ ಇದೆ ಅಂದ್ರೆ, ನಾವು ಇವರನ್ನ ಜೀತದಾಳುಗಳನ್ನಾಗಿ ದುಡಿಸ್ಕೋಬಹುದು, ನಾವು ಇವರನ್ನ ಯಜ್ಞ ಪಶುಗಳ ರೀತಿ ದುಡಿಸ್ಕೋಬಹುದು, ಇವರಿಂದ ನಾವು ಎಲ್ಲವನ್ನೂ ವಂಚಿಸಿ ವಿದ್ಯೆಯನ್ನ ನಿರಾಕರಣೆ ಮಾಡಿ, ಜ್ಞಾನವನ್ನ ನಿರಾಕರಣೆ ಮಾಡಿ, ಸಂಪತ್ತಿನ ರಚನೆಗಳಿಗೆ ಪ್ರವೇಶ ಮಾಡದಂತೆ, ಭೂಮಿ ಕಾಣಿ ಹೊಂದದಂತೆ ಅವುಗಳನ್ನೆಲ್ಲವೂ ವಂಚಿಸಿ, ಅಥವಾ ಒಳ್ಳೆ ಶಿಕ್ಷಣ ಪಡೆದು ಒಳ್ಳೆ ಒಂದು ಅಧಿಕಾರಸ್ಥ ನೆಲೆಗೆ ಬಂದ್ರು ಕೂಡ ಅವನನ್ನ ಅಗೌರವಿಸುವ, ಅವನನ್ನ ಅವಮಾನಿಸುವ, ತುಚ್ಛೀಕರಿಸುವ, ಹೀಗೆ ಸಮಾಜ ದಲಿತರನ್ನ ಕೇವಲ ಕಡೆಗಣಿಸಿ ನೋಡುವ, ಅಪಮಾನಿಸುವ ಮತ್ತು ಮಾನವನ ಘನತೆಯನ್ನು ಕುಗ್ಗಿಸುವ ಒಂದು ನೋಟದಲ್ಲೇ ನೋಡ್ತಾ ಇದೆ ದಲಿತರ ಕಡೆಗೆ, ಅಥವಾ ಯಾವುದೇ ತಳಸ್ತರೀಯ ಸಮಾಜದ ಕಡೆಗೆ, ಸಮುದಾಯಗಳ ಕಡೆಗೆ ಕುಲೀನ ಸಮುದಾಯಗಳ ಸಮಷ್ಟಿ ನೋಟ ಈ ಬಗೆಯದಲ್ಲಿ ಇರುವಾಗ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಯಾಕೆ ಕೊಟ್ರು ಅನ್ನೋದನ್ನ ನಾವೀಗ ನೋಡ್ಬೇಕಾಗಿದೆ, ಪರಿಶೀಲಿಸಬೇಕಾಗಿದೆ. ಅಂಬೇಡ್ಕರ್ ಅವರು ತಮ್ಮ ಹೋರಾಟಗಳ ಮೂಲಕ ಮೀಸಲಾತಿ ಅಷ್ಟೇ ಅಲ್ಲ, ಓಟಿನ ಹಕ್ಕು,
ವಿಮೇದುವಾರಿಕೆ ಹಕ್ಕು, ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳುವ ಹಕ್ಕು, ಈ ನಾಗರಿಕ ಹಕ್ಕುಗಳನ್ನೆಲ್ಲ ಒದಗಿಸ್ಕೊಡ್ತಾರೆ. ಈ ಹಕ್ಕುಗಳನ್ನೆಲ್ಲ ಒದಗಿಸ್ಕೊಟ್ಟು ಮೀಸಲಾತಿಯನ್ನ ಅವರು ಒದಗಿಸಿರೋದಕ್ಕೆ ಯಾರು ಈಗ ರಾಜಕೀಯ ಸ್ವಾತಂತ್ರ್ಯವನ್ನ ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅನ್ನುವಂತ ಒಂದು ರಾಜಕೀಯ ಸ್ವಾತಂತ್ರ್ಯವನ್ನ ಪಡೆದಿದ್ದಾರೋ ರಾಜಕೀಯ ಹಕ್ಕುಗಳ ಮೂಲಕ, ಆ ತಳಸ್ತರೀಯ ವ್ಯಕ್ತಿಗಳು ಸಾಮಾಜಿಕವಾಗಿಯೂ ಮತ್ತು ಆರ್ಥಿಕವಾಗಿಯೂ ಶೋಷಣೆಗೆ ಗುರಿಯಾಗಿದ್ದಾರೆ. ಆ ಸಾಮಾಜಿಕ ಆರ್ಥಿಕ ಶೋಷಣೆ ಒಂದು ರಾಜಕೀಯ ಸ್ವಾತಂತ್ರ್ಯ ಏನಿದೆ, ರಾಜಕೀಯ ಸಮಾನತೆ ಏನಿದೆ, ಅಂತ ರಾಜಕೀಯ ಸಮಾನತೆಯಿಂದ ಈ ಶೋಷಣೆಯನ್ನ ನೀಗೋದಕ್ಕಾಗಲ್ಲ, ಸಾಮಾಜಿಕ ಶೋಷಣೆಯನ್ನ ಆರ್ಥಿಕ ಶೋಷಣೆಯನ್ನ ನೀಗೋಕ್ಕಾಗಲ್ಲ. ಆದ್ರಿಂದ ಸಾಮಾಜಿಕ ಶೋಷಣೆಯನ್ನ ಆರ್ಥಿಕ ಶೋಷಣೆಯನ್ನ ಅನ್ಯಾಯವನ್ನ ನೀಗಬೇಕು ಅಂತಂದ್ರೆ ಇವರಿಗೆ ಮೀಸಲಾತಿ ಅಗತ್ಯ ಇದೆ. ಒಂದು ನೌಕರಿ ಒಬ್ಬ ವ್ಯಕ್ತಿಗೆ ಸಿಗುತ್ತೆ ಅಂದ್ರೆ ಆ ವ್ಯಕ್ತಿಯ ಸಾಮಾಜಿಕ ಘನತೆ, ಸಾರ್ವಜನಿಕ ಬದುಕಿನ ಘನತೆಯೂ ಕೂಡ ಆತನಿಗೆ ಆ ವ್ಯಕ್ತಿಗೆ ಸಿಗುತ್ತೆ. ನೌಕರಿ ಸಿಗುತ್ತೆ ಅಂದ್ರೆ, ನೌಕರಿ ಸಿಗುತ್ತೆ ಅಂತಂದ್ರೆ ಅರ್ಥ ಆತನ ಜೀವನದ ಭದ್ರತೆಗೆ ಆರ್ಥಿಕ ಭದ್ರತೆ ಸಿಗುತ್ತೆ, ಆರ್ಥಿಕ ಸ್ವಾವಲಂಬನೆ ಸಿಗುತ್ತೆ. ಒಬ್ಬ ವ್ಯಕ್ತಿ ನೌಕರಿ ಸಿಕ್ಕ ಕೂಡ್ಲೇನೆ ಕೇವಲ ಆರ್ಥಿಕತೆ ಅಷ್ಟೇ ಸಿಗೋದಿಲ್ಲ, ಅವನಿಗೆ ಅಧಿಕಾರದ ದಂಡ ಸಿಗುತ್ತೆ. ಹೀಗೆ ಅಧಿಕಾರ ದಂಡ, ಆರ್ಥಿಕ ಸ್ವಾವಲಂಬನೆ, ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಘನತೆ ಇವುಗಳನ್ನ ಎತ್ತರಿಸಿದಂಗಾಗುತ್ತೆ ಈ ಮೀಸಲಾತಿಯ ಮೂಲಕ. ಈಗ ಮೀಸಲಾತಿಯೇ ಇಲ್ಲದೆ ಇದ್ರೆ ಆತನಿಗೆ ನೌಕರಿ ಸಿಗುವುದಿಲ್ಲ, ಆತನ ಸಾಮಾಜಿಕ ಸಾರ್ವಜನಿಕ ಘನತೆ ವಿಸ್ತರಿಸುವುದಿಲ್ಲ ಮತ್ತು ಆತನಿಗೆ ಅಧಿಕಾರ ದಂಡವೂ ಕೂಡ ಸಿಗೋದಿಲ್ಲ. ಆದ್ರಿಂದ ಮೀಸಲಾತಿ ತುಂಬಾ ಅಗತ್ಯ. ಯಾಕಂದ್ರೆ ಸಾಮಾಜಿಕ ವರ್ಗದ ಜನಗಳೇನಿದ್ದಾರೆ ಅವರ ಸರಿಸಮನಾಗ್ಬೇಕು ಅಂತ ಅಂದಾಗ ಅವ್ರ ಮೇಲೂ ಕೂಡ ಅಧಿಕಾರ ದಂಡ ಪ್ರಯೋಗ ಮಾಡ್ಬೇಕು ಅಂತ ಆತರ ಒಂದು ಸನ್ನಿವೇಶ ಸೃಷ್ಟಿಸ್ಬೇಕು ಅಂದ್ರೆ ಮೀಸಲಾತಿ ಬೇಕು ಅಂತ ಅಂಬೇಡ್ಕರ್ ಅವರು ಭಾರತೀಯ ಮೀಸಲಾತಿ ಕೊಟ್ಟಿದ್ರು. ಈಗ ಒಳ ಮೀಸಲಾತಿ ಅದೊಂದು ಪ್ರಾತಿನಿಧ್ಯ ಮತ್ತು ಅವಕಾಶ ವಂಚಿತ ಸಮುದಾಯಗಳನ್ನ, ಅದರಲ್ಲೂ ಅಸ್ಪೃಶ್ಯ ಸಮುದಾಯಗಳನ್ನ ಮುನ್ನೆಲೆಗೆ ತರುವ ಒಂದು ಸಾಂವಿಧಾನಿಕವಾದಂತ ಒಂದು ಹಕ್ಕು ಅದು. ಇನ್ನು ಒಳ ಮೀಸಲಾತಿಯಲ್ಲಿ ನೀವು ಹೇಳಿದಾಗೆ ಒಂದು ಉದ್ಯೋಗ ಸಿಕ್ಕರೆ ಆ ಇಡೀ ಕುಟುಂಬ, ಇಡೀ ಸಮುದಾಯಗಳ ಬದುಕೆ, ಆ ಕುಟುಂಬಗಳ ಬದುಕೆ ಮುನ್ನೆಲೆಗೆ ಬರುತ್ತೆ. ಅವರು ಏನೋ ಒಂದು ಘನತೆ ಬಾಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಇನ್ನ ಮಾತಾಡ್ತಾ ದಲಿತರಲ್ಲಿಯೂ ಕೂಡ ಅವರಿಗಿಂತಲೂ ಹೀನವಾಗಿ ಬದುಕುವಂತ ಸಮುದಾಯಗಳು ನಾವು ಬಲಗೈಯಲ್ಲೂ ನೋಡಿದ್ವಿ, ಎಡಗೈಯಲ್ಲೂ ನೋಡಿದ್ವಿ ಅಲ್ವಾ. ಈಗ ಸರ್ಕಾರ ಏನ್ ಕೊಟ್ಟಿದೆಯಲ್ಲ, ಮೀಸಲಾತಿಯನ್ನ ನಿಗದಿ ಮಾಡಿದೆಯಲ್ಲ, ಒಳ ಮೀಸಲಾತಿಯನ್ನು ನಿಗದಿ ಮಾಡಿರುವಂತ ಅನುಪಾತದಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಈ ಅಲೆಮಾರಿ ಸಮುದಾಯಗಳಿಗೆ ಸಿಕ್ಕಿದ್ಯಾ? ಅದರಲ್ಲೂ ಕೂಡ ದಲಿತ ಸಮುದಾಯದಲ್ಲಿಯೇ ಬಲಿಷ್ಠವಾಗಿರುವಂತ ಸಮುದಾಯಗಳ ನಡುವೆ ಈ ಅಲೆಮಾರಿ ಸಮುದಾಯಗಳನ್ನ ಸೇರಿಸಿದಾಗ ಈ ಸಮುದಾಯಗಳು, ಸಣ್ಣ ಪುಟ್ಟ ಸಮುದಾಯಗಳು ಹೋರಾಟ ಮಾಡೋದಕ್ಕಾಗತ್ತಾ? ಈಗ ನಾಗಮೋಹನ್ ದಾಸ್ ಅವರು ಪ್ರತ್ಯೇಕವಾಗಿ 1% ಮೀಸಲಾತಿಯನ್ನ ಅಲೆಮಾರಿಗಳಿಗೆ ಕೊಡಿ ಅಂತ ಹೇಳಿದ್ರು. ಅದನ್ನ ಯಾಕೆ ಮಾಡ್ಲಿಲ್ಲ? ಆಯ್ತನ ಎಲ್ಲಿ ಹೋಯ್ತು? ಮಾಡ್ಬೇಕಾಗಿತ್ತಲ್ಲ ಇದನ್ನ. ಕರೆಕ್ಟ್. ಈಗ ನಮ್ಮ ಒತ್ತಾಯ, ನಮ್ಮ ಚಳುವಳಿಗಳು ಕೂಡ ಹೀಗೆ ನಡೀತಾ ಇದಾವೆ. ಹೇಗಪ್ಪ ಅಂದ್ರೆ ಅಲೆಮಾರಿಗಳು 49 ಸಮುದಾಯಗಳೇನಿದಾವೆ ಅವರಿಗೆ 1% ಪ್ರತ್ಯೇಕ ಸ್ವತಂತ್ರ ಮೀಸಲಾತಿ ಕೊಟ್ಟು ಬಿಡಿ, ಯಾವುದೇ ಬಲಿಷ್ಠ ಸಮುದಾಯಗಳ ಜೊತೆಗೆ ಆ ಸಿ ವರ್ಗ ಮಾಡಿ ಹಾಗೆ ಸೇರಿಸಬೇಡಿ ಅಂತಾನೆ ಹೋರಾಟ. ಇಂಥ ಹೋರಾಟಗಳಿಗೆ ನಾವು ಅನೇಕ ಸಮಾವೇಶಗಳನ್ನ ನಡೆಸಿದ್ವಿ ಬೆಂಗಳೂರಿನಲ್ಲಿ, ಬೇರೆ ಬೇರೆ ಕಡೆಗೆ, ಜಿಲ್ಲಾ ಮಟ್ಟಗಳಲ್ಲಿಯೂ. ಹಾಗೆ ಡೆಲ್ಲಿಗೂ ಈ ಸಮಾವೇಶವನ್ನ, ಈ ಚಳುವಳಿಯನ್ನ ತೆಗೆದುಕೊಂಡು ಹೋದ್ವಿ. ಡೆಲ್ಲಿನಲ್ಲೂ ತಿಂಗಳುಗಳ ಕಾಲ ಇದ್ದು ಪ್ರತಿಭಟನೆಗಳನ್ನ ಮಾಡಿದ್ವಿ, ಕೇವಲ 1% ಮೀಸಲಾತಿಗೋಸ್ಕರ. ಈಗ ಆಗಿದ್ರು ಕೂಡ ಸರ್ಕಾರ ಏನ್ ಮಾಡ್ತು, ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ 1% ಮೀಸಲಾತಿ ಕೊಡ್ತೇನು, ಕೊಡ್ಲಿಲ್ಲ. ಅಲೆಮಾರಿಗಳ ಧ್ವನಿಯನ್ನ ಉಪೇಕ್ಷೆ ಮಾಡ್ತು ಅಥವಾ ತಿರಸ್ಕಾರ ಮಾಡ್ತು. ಅದೇ ಸಿ ವರ್ಗ ಮಾಡಿ ಕೊಲಂಬೋ ಜಾತಿಗಳ ಪಟ್ಟಿ ಒಳಗೆ ಇಡ್ತು. ಇದರ ಅಡ್ಡ ಪರಿಣಾಮಗಳೇನಂದ್ರೆ, ಈ ಕೊಲಂಬೋ ಜಾತಿಗಳು ಅಂತ ಏನು ಕರೆಸ್ಕೊಂಡಿದ್ದಾವೆ, ಇವರು ಸಾಮಾಜಿಕವಾಗಿ ಅಸ್ಪೃಶ್ಯರು ಅಲ್ಲ, ಆರ್ಥಿಕವಾಗಿ ತೀರಾ ದುರ್ಬಲ ಸ್ಥಿತಿನಲ್ಲೂ ಏನಿಲ್ಲ. ಯಾಕಪ್ಪ ಅಂದ್ರೆ
ಇವರು ಭೂಮಿ ಪಡ್ಕೊಂಡಿದ್ದಾರೆ, ಶಿಕ್ಷಣ ಪಡ್ಕೊಂಡಿದ್ದಾರೆ, ಈಗಾಗ್ಲೇ ನೌಕರಿಗಳನ್ನು ಪಡ್ಕೊಂಡಿದ್ದಾರೆ, ರಾಜ್ಯಾಧಿಕಾರದ ರಾಜಕೀಯ ಅಧಿಕಾರ ಚುಕ್ಕಾಣಿಗಳನ್ನು ಕೂಡ ಹಿಡಿದು ಮಂತ್ರಿಗಳಾಗಿದ್ದಾರೆ. ಅಲೆಮಾರಿಗಳ ಮೀಸಲಾತಿಯ ಖಾತೆಯನ್ನೇ ಇನ್ನೂ ತೆರೆಯೋದಕ್ಕಾಗಿಲ್ಲ ಎಷ್ಟೋ ಸಮುದಾಯಗಳಿಗೆ. ಮೀಸಲಾತಿ ಖಾತೆ ತೆಗೆಯೋದಿರ್ಲಿ, ಅಲೆಮಾರಿಗಳ ಎಷ್ಟೋ ಸಮುದಾಯಗಳಿಗೆ ಕೂಡ ಇವತ್ತಿಗೂ ಕೂಡ ಚುನಾವಣಾ ಆಯೋಗದ ಒಂದು ಗುರುತಿನ ಪತ್ರ ಇಲ್ಲ, ವೋಟರ್ಸ್ ಐಡಿ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಅವರ ಜಾತಿ ಪತ್ರ ಸಿಕ್ಕಿಲ್ಲ, ವರಮಾನ ಪತ್ರ ಸಿಕ್ಕಿಲ್ಲ. ಅಷ್ಟೇ ಏಕೆ, ಅವರ ನಿರ್ದಿಷ್ಟ ಜಾತಿ ಗುರುತು ಕಟ್ಟಿ ಆ ಜಾತಿ ಗುರುತಿಗೊಂದು ಜಾತಿ ಪತ್ರ ಕೊಡಕ್ಕಾಗಿಲ್ಲ ಅಂತ ಎಷ್ಟೋ ಕುಟುಂಬಗಳು ಇದಾವೆ. ನಾನು ಅಂತ ಕುಟುಂಬಗಳಿಗೋಸ್ಕರ, ಅಂತ ಅಲೆಮಾರಿ ಸಮುದಾಯಗಳಿಗೋಸ್ಕರ ಕೆಲಸ ಮಾಡ್ತಾ ಬರ್ತಾ ಇದ್ದೇನೆ. ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಟ್ಟಿ ಗ್ರಾಮದಲ್ಲಿ ಮುಂಡಾಲ ಅಥವಾ ಮುಂಡ್ರು ಅನ್ನುವಂತ ಸಮುದಾಯದವರಿದ್ದಾರೆ. ಅವರು ಡೇರೆ, ಟೆಂಟು, ಗುಡಾರ, ಬಿಡಾರ ಹೀಗೆ ಕಟ್ಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಚಿಂದಿ ಹಾಯ್ಕೊಂಡು ಇದ್ದಾರೆ. ಅವರ ಮಕ್ಕಳು ಶಿಕ್ಷಣ ಪಡ್ಕೊಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಮಂಡ್ರು ಅನ್ನುವ ಜಾತಿ ಪತ್ರ ಸಿಗ್ತಾ ಇಲ್ಲ. ಮಂಡ್ರು ಅನ್ನೋರು ಕರ್ನಾಟಕದಲ್ಲೇ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಬೆದರಿಸೋದು ಮಾಡ್ತಾವ್ರೆ. ಅದಕ್ಕೆ ಅವ್ರು ಏನ್ ಮಾಡ್ತಾವ್ರೆ, ಮಂಡ್ರು, ಅಲೆಮಾರಿ, ಮುಂಡಾಲ, ಮೊಂಡಿ ಬಂಡ ಅಂತ ಕರೀತಾರೆ ಆಂಧ್ರ ಪ್ರದೇಶದಲ್ಲಿ. ಅವರೆಲ್ಲ ಜಾತಿ ಪತ್ರ ತಗೊಂಡವ್ರೆ. ಅದು ಕರ್ನಾಟಕ ಸಂದರ್ಭಕ್ಕೆ ಬಂದ್ರೆ ಇವರು ನಾವು ಎಷ್ಟಿಗೆ ಸೇರಿದ್ದೇವೆ, ನಾವು ನಾಯಕರು ಅಂತ, ನಾವು ವಾಲ್ಮೀಕಿಗಳು ಅಂತ ಜಾತಿ ಪತ್ರ ತಗಂತವ್ರೆ. ಸಿಂಧು ಮಾದಿಗರು, ಸಿಂಧೋಳು ಕೂಡ ಇದೇ ಪರಿಸ್ಥಿತಿನಲ್ಲ ಅವ್ರೆ. ಅವರು ಮೈ ಮೇಲೆ ಚಾಟಿಯಿಂದ ಹೊಡ್ಕೊಳ್ತಾರೆ, ತಲೆ ಮೇಲೆ ಬುಟ್ಟಿಗಳ, ದೇವ್ರ ಬುಟ್ಟಿಗಳನ್ನ ಹೊತ್ತು ಬೀದಿ ಬೀದಿಗೆ ಇದು ಏನು ದವಡೆನಲ್ಲಿ ಚಾಕು ಚುಚ್ಕೊಂಡು ಬೀದಿ ಬೀದಿಗೆ ಭಿಕ್ಷಾಟನೆಗೆ ಹೋಗ್ತಾರೆ, ಅರೆ ಬಾರಿಸ್ಕೊಂಡು, ಮೈ ಚಾಟಿಯಿಂದ ಸೆಳ್ಕೊಂಡು. ಅವರು ಕೂಡ ಸಿಂಧೋಳು ಜಾತಿ ಪತ್ರವನ್ನ ತೆಗೆದುಕೊಳ್ಳಕ್ ಆಗಿಲ್ಲ. ಎಷ್ಟೋ ಕುಟುಂಬಗಳಿವೆ. ಸಿಂಧು ಮಾದಿಗರು ಜಾತಿ ಪತ್ರ ತೆಗೆದುಕೊಳ್ಳಕ್ ಆಗಿಲ್ಲ. ದಕ್ಕಲರು ಕೂಡ ಇತ್ತೀಚಿನವರೆಗೂ ದಕ್ಕಲರು ಎನ್ನುವಂತ ಜಾತಿ ಪತ್ರ ತೆಗೆದುಕೊಳ್ಳಲ್ಲ ಆಗಿರಲ್ಲ. ನಮ್ಮಲ್ಲಿ ಒಕ್ಕಲಿಗರಿದ್ದಾರೆ, ದಕ್ಕಲಿಗರಿಲ್ಲ ಅಂತ ಹೇಳಿ ಬೈದು ಕಳಿಸ್ತಾ ಇದ್ರು. ಅದಕ್ಕೆಲ್ಲ ನಾವು ಹೋರಾಟ ಮಾಡ್ತಾ ಬರ್ತಾ ಇದ್ದೇವೆ. ಆಮೇಲೆ ಫೇಕ್ ಏನು ಇವರಿದಾರಲ್ಲ ವೀರಶೈವ ಜಂಗಮರು, ಫೇಕ್ SC ಜಾತಿ ಪತ್ರಗಳನ್ನ ಬೇಡ ಜಂಗಮ ಅನ್ನುವ ಅಲೆಮಾರಿಗಳ ಹೆಸರಿನಲ್ಲಿ ಪಡೆದುಕೊಳ್ತಿದ್ದಾರೆ. ಹೀಗೆ SCಗಳಿಗೆ, ಆ ಅಲೆಮಾರಿಗಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಸಾಮಾಜಿಕ ಚಳುವಳಿಗಾರರು, ಹೋರಾಟಗಾರರು ಇಂಥ ಪ್ರಶ್ನೆಗಳನ್ನ ತುಂಬಾ ಗಂಭೀರವಾಗಿ ಎದುರುಗೊಳ್ಳಬೇಕಾಗಿದೆ. ಇಲ್ಲ ಈಗ ನೋಡಿ, ಬಲಿಷ್ಠ ಜಾತಿಗಳಿಗೆ ಆರ್ಥಿಕವಾದ ಸಂಪನ್ಮೂಲ ಇದೆ, ರಾಜಕೀಯ ಶಕ್ತಿ ಇದೆ, ಅವ್ರಿಗೆ ಎಲ್ಲಾ ರೀತಿಯ ಪ್ರಾಬಲ್ಯ ಇರೋದ್ರಿಂದ ತಮ್ಮ ಸಮುದಾಯ ಆಕ್ಚುಲಿ ಅವರು ಒಗ್ಗೂಡಕ್ಕೆ ಅವಕಾಶ ಇಲ್ಲ. ಒಂದು ಸಾಮಾಜಿಕವಾಗಿ, ಒಂದು ನೈತಿಕ ನೆಲೆಯಲ್ಲಿ ಬಲಿಷ್ಠ ಜಾತಿಗಳು ಒಗ್ಗೂಡ್ಲೇಬಾರದು. ಆಗ ನೋಡಿದ್ರೆ ಒಗ್ಗೂಡ್ಬೇಕಾಗಿರೋದು ಯಾರು ಅಂದ್ರೆ ಅವಕಾಶ ವಂಚಿತ ಅಲೆಮಾರಿ ಸಮುದಾಯಗಳು. ಈಗ ಬಲಿಷ್ಠ ಜಾತಿಗಳು ಒಗ್ಗೂಡುವಂತ ಕಾಲ, ಒಗ್ಗೂಡಿ ತಮಗೆ ಹೊಟ್ಟೆ ತುಂಬಿದ್ರು ಕೂಡ ನಮಗೆ ಅದು ಇನ್ನೂ ಬೇಕು, ನಮಗೆ ಆ ಸ್ಥಾನ ಬೇಕು, ಈ ಸ್ಥಾನ ಬೇಕು, ಮೀಸಲಾತಿ ಪ್ರಮಾಣ ಹೆಚ್ಚಾಗ್ಬೇಕು ಅಂತ ಕೇಳ್ತಿದ್ದಾರೆ ಹೊರತು ಈ ಸಮುದಾಯಗಳ ಪರವಾಗಿ ಯಾರು ಮಾತಾಡ್ತಾರೆ? ಒಂದು, ಈ ಸಮುದಾಯಗಳಿಗೆ ಒಗ್ಗೂಡಕ್ಕೆ ಒಂದು ಸಂಘಟನೆಯ ಮನೋಭಾವ ಇಲ್ಲ, ಮತ್ತೆ ಆರ್ಥಿಕವಾದ ಸಂಪನ್ಮೂಲ ಇಲ್ಲ, ಜೊತೆಗೆ ಶಿಕ್ಷಣ ಇಲ್ಲವೇ ಇಲ್ಲ. ಅಲೆಮಾರಿಗಳಿಗೆ ಎಲ್ಲೆಲ್ಲೋ ಕಳೆದು ಹೋಗ್ತಾ ಇದ್ದಾರೆ. ಇವರನ್ನ ಈಗ ನಾವು ಅಹಿಂದ ನಾಯಕರು, ಮತ್ತೆ ಏನು ಸಾಮಾಜಿಕ ನ್ಯಾಯ ಅಂತ ಮಾತಾಡ್ತೀವಿ. ಇವ್ರನ್ನೆಲ್ಲ ಈಗ ನೀವು ಪಾಪ ಎಷ್ಟು ಅಂತ ಮಾಡಕ್ಕಾಗತ್ತೆ? ಯಾರೋ ಒಂದು ಬೆರಳೆಣಿಕೆ ಜನರು ಈ ತಮ್ಮ ಇತಿಮಿತಿಯಲ್ಲಿ ಇಂತಹ ಸಮುದಾಯಗಳನ್ನ ಒಗ್ಗೂಡಿಸಿ ಇವರ ಸಾಮಾಜಿಕ ಸ್ಥಿತಿ ಏನು, ಇವರ ಸಮುದಾಯ ಯಾವುದು, ಇವರಿಗೆ ಯಾವ ರೀತಿಯ ಸರ್ಟಿಫಿಕೇಟ್ ಕೊಡ್ಬೇಕು, ಇವರಿಗೆ ಆಧಾರ್ ಕಾರ್ಡ್ ಯಾವ ರೀತಿ ಕೊಡ್ಬೇಕು, ಇವ್ರಿಗೆ ರೇಷನ್ ಕಾರ್ಡ್ ಯಾವ ರೀತಿ ಕೊಡ್ಬೇಕು, ಇವೆಲ್ಲ ಇಲ್ಲ ಅಂದ್ರೆ ಅವರು ಸರ್ಕಾರದಿಂದ ಪಡೆಯುವಂತ ಸೌಲಭ್ಯಗಳೇ ಸಿಗೋದಿಲ್ಲ. ಸೊ ಬಹಳ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡ್ಬೇಕಾದಂತ ಕೆಲಸ ಸರ್ಕಾರದ್ದು. ಇವರೆಲ್ಲ ಈಗ ಏನು ಅಹಿಂದ ಹೋರಾಟಗಳು ಮಾಡ್ತೀವಿ, ಅಹಿಂದ ಚರ್ಚೆಗಳು ಮಾಡ್ತೀವಿ ಅಂತ ಮಾಡ್ತಿದ್ದಾರೆ. ಅಲೆಮಾರಿಗಳ ಪರವಾಗಿ ಮಾತಾಡೋರು ಯಾರು, ಕೆಲಸ ಮಾಡೋರು ಯಾರು ಅಂತ ಈಗ ಸರ್ಕಾರ ಯಾಕೆ ಇದನ್ನ ಸೀರಿಯಸ್ ತೆಗೆದುಕೊಂಡಿಲ್ಲ ಅಂತ. ಈಗ ಕನ್ನಡದ ಬಹುದೊಡ್ಡ ಲೇಖಕರಾಗಿದ್ದಂತಹ, ಪತ್ರಕರ್ತರಾಗಿದ್ದಂತಹ, ಕರ್ನಾಟಕದಲ್ಲಿ ಒಂದು ವಿರೋಧ ಪಕ್ಷವಾಗಿ ಪತ್ರಿಕೆಯನ್ನ ಕಟ್ಟಿ ಬೆಳೆಸಿದಂತಹ P. ಲಂಕೇಶ್ ಅವರು ಹೇಳ್ತಾರೆ, ಯಾವ ಜಾತಿಗೂ ಕೂಡ ತನ್ನ ಜಾತಿಯ ಹೆಸರನ್ನ ಹೇಳ್ಕೊಂಡು ಸಂಘಟಿತಗೊಳ್ಳೋದಕ್ಕೆ ನೈತಿಕ ಹಕ್ಕಿಲ್ಲ. ಪರಂತು ಅಂದ್ರೆ ಹೊರತಾಗಿ ಯಾರು ಈ ದೇಶದಲ್ಲಿ ಸಾಮಾಜಿಕ ಅವಮಾನಕ್ಕೆ ಗುರಿಯಾಗಿದ್ದಾರೆ, ಸಾಮಾಜಿಕವಾದ ಅನ್ಯಾಯಕ್ಕೆ ಗುರಿಯಾಗಿದ್ದಾರೆ, ದೌರ್ಜನ್ಯಗಳಿಗೆ ಗುರಿಯಾಗಿದ್ದಾರೆ, ಅವರು ಮಾತ್ರ ಜಾತಿಯ ಹೆಸರು ಹೇಳ್ಕೊಳ್ಳೋದಕ್ಕೆ, ಜಾತಿಯ ಹೆಸರುಗಳಲ್ಲಿ ಸಂಘಟನೆಗಳನ್ನ ಕಟ್ಕೊಳ್ಳೋದಕ್ಕೆ
ಮತ್ತು ಸಮಾನತೆಯನ್ನ ಪ್ರತಿಪಾದಿಸೋದಕ್ಕಾಗಿ ಹೋರಾಟ ಮಾಡೋದಕ್ಕೆ ಜಾತಿಯ ವ್ಯವಸ್ಥೆಯ ವಿರುದ್ಧ, ಜಾತಿ ಸಂಘಟನೆಗಳನ್ನೇ ಕಟ್ಟಿಕೊಂಡು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತವ್ರಿಗೆ ಮಾತ್ರ ನೈತಿಕ ಹಕ್ಕಿದೆಯೇ ಹೊರತು ಇನ್ಯಾರಿಗೂ ಜಾತಿಯ ಹೆಸರಿನಲ್ಲಿ ಸಂಘಟಿತರಾಗುವಂತಹ, ಜಾತಿಯ ಹೆಸರನ್ನ ಹೇಳಿಕೊಳ್ಳುವಂತಹ ನೈತಿಕ ಹಕ್ಕು ಇಲ್ಲ ಅಂತ ಪಿ ಲಂಕೇಶ್ ಅವರೇ ಹೇಳ್ತಾ ಇದ್ರು. ಅಂದಾಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವಿಚಾರ ಏನು ಅಂದ್ರೆ, ಇವತ್ತೆಲ್ಲ ಬ್ರಾಹ್ಮಣರೇ ಆಗಿರ್ಲಿ, ಬ್ರಾಹ್ಮಣ ಹೆಸರಿನಲ್ಲಿ ಸರ್ಕಾರ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ತೆಗ್ದಿರುತ್ತೆ. ಬ್ರಾಹ್ಮಣರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಂತ ಕೊಡುತ್ತೆ, ಫೆಲೋಶಿಪ್ ಅಂತ ಕೊಡುತ್ತೆ, ಆರ್ಥಿಕ ಹಿಂದುಳಿಕೆ ಮಾನದಂಡದ ಮೇಲೆ. ಇವತ್ತು ಮೀಸಲಾತಿಯನ್ನ ಪಡೆಯದೇ ಇರುವ ಸಮುದಾಯಗಳು ಇಲ್ಲವೇ ಇಲ್ಲ. ಒಂದು ಕಾಲದಲ್ಲಿ ಮೀಸಲಾತಿಯನ್ನ ಎಲ್ಲ ಜಾತಿಗಳಿಗೂ ಮೀಸಲಾತಿ ಇದೆ ನೋಡಿ. ಈಗ ಆರ್ಥಿಕ ಹಿಂದುಳಿದಿರುವಿಕೆ ಮಾನದಂಡದ ಮೇಲೆ ಈ ಮೇಲ್ ಜಾತಿಗಳಿಗೆ ಅಂದ್ರೆ ಕುಲೀನ ಬ್ರಾಹ್ಮಣ, ಕಾಯಸ್ಥ ಬ್ರಾಹ್ಮಣ ಇಂಥ ಜಾತಿಗಳಿಗೆ ಅವರ ಜನಸಂಖ್ಯಾ ಅನುಪಾತವನ್ನು ಮೀರಿ ಅವ್ರಿರೋದು ಕೇವಲ 4% ಇರ್ಬೋದು, ಆದ್ರೆ 10% ನಷ್ಟು IWS ಆಧಾರದ ಮೀಸಲಾತಿ ಪಡಿತಿದ್ದಾರೆ. ಮತ್ತೆ ಅವರೇ ಬೊಟ್ಟು ಮಾಡಿ ತೋರಿಸ್ತಾರೆ, ನೀವು ಗಂಜಿ ಗಿರಾಕಿಗಳು, ಸರ್ಕಾರಿ ಬ್ರಾಹ್ಮಣರು ಸರ್ಕಾರಿ ಉದ್ಯೋಗಗಳನ್ನ ಮೀಸಲಾತಿಯನ್ನ ಕಬಳಿಸ್ತಾ ಇದ್ದೀರಾ, ಮೀಸಲಾತಿಯನ್ನ ನಿಷೇಧ ಮಾಡ್ಬೇಕು ಅಂತ 10% ಮೀಸಲಾತಿ ಪಡಿತಾ ಇರೋರು ಈ ಕಡೆಗೆ ಅಸ್ಪೃಶ್ಯರ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲ ಸರ್, ಅವ್ರು ಹೋರಾಟ ಮಾಡಿಲ್ಲ, ಸರ್ಕಾರಕ್ಕೆ ಯಾವುದೇ ಪ್ರೆಷರ್ ಹಾಕಿಲ್ಲ, ಹೋರಾಟಗಳು ಮಾಡಿಲ್ಲ, ಸಂಘಟನೆ ಮಾಡಿಲ್ಲ, ರಾತ್ರೋರಾತ್ರಿ IWS ಜಾರಿ ಆಗುತ್ತೆ, 10% ಮೀಸಲಾತಿ ಸಿಗುತ್ತೆ ನೋಡಿ. ಜನರಿಗೆ ಯಾವುದೇ ಹೋರಾಟ ಮಾಡದೆ, ಸಾಮಾಜಿಕವಾಗಿ ಬೀದಿ ಚಳುವಳಿಗಳನ್ನ ಮಾಡದೆ, ಸಾರ್ವಜನಿಕವಾಗಿ ಸರ್ಕಾರಗಳ ಯಾವುದೇ ಆಯೋಗಗಳನ್ನೂ ರಚನೆ ಮಾಡದೆ, ಅಥವಾ ಒಂದು ಸಾರ್ವಜನಿಕ ಚರ್ಚೆಗೂ ಈ ಪ್ರಶ್ನೆಯನ್ನ ಮಂಡಿಸದೆ, ಮುಂದೆ ಇಡದೆ, ಸಮಾಜದ ಮುಂದೆ ಆರ್ಥಿಕ ಹಿಂದುಳಿದಿರುವ ಪ್ರಶ್ನೆಯ ಮೇಲೆ ಮೀಸಲಾತಿಯನ್ನ ಮೇಲ್ವರ್ಗದ ಮೇಲ್ಜಾತಿಗಳಿಗೆ ಕೊಡಬಹುದೇ ಅನ್ನುವಂತ ಒಂದು ಪ್ರಶ್ನೆನೂ ಸಾರ್ವಜನಿಕ ಚರ್ಚೆಗೆ ಇಡದೆ ಏಕಾಏಕಿ 4% ಜನರಿಗೆ 10% ಮೀಸಲಾತಿಯನ್ನ ಕೊಟ್ಟ ವ್ಯವಸ್ಥೆ. ಆದ್ರೆ 35 ವರ್ಷಗಳಿಂದ ಅಂದ್ರೆ ಹೆಚ್ಚು ಕಡಿಮೆ 4 ದಶಕಗಳಿಂದ ಒಳ ಮೀಸಲಾತಿ ವರ್ಗೀಕರಣದ ಚಳುವಳಿಗಳು ನಡೀತಾ ಇದ್ದಾವೆ. ಈ ಚಳುವಳಿಗಳಲ್ಲಿ ಅನೇಕ ಜನ ಸತ್ತು ಹೋಗಿದ್ದಾರೆ, ಲಾಠಿ ಚಾರ್ಜ್ ಆಗಿದೆ, ಕೈಕಾಲು ಕಳ್ಕೊಂಡಿದ್ದಾರೆ, ಅನೇಕ ಆರ್ಥಿಕ ಸಂಕಷ್ಟಗಳನ್ನ ಅನುಭವಿಸಿದ್ದಾರೆ. ಹಿಂಗೆಲ್ಲ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ದೊಡ್ಡ ಚಳುವಳಿಯಾಗಿ ಎಡಗೈ ಸಮುದಾಯದ ಜನ ಹೋದಾಗ ಲಾಠಿ ಚಾರ್ಜ್ ಆಗಿ ಅನೇಕ ಜನಗಳು ಸತ್ತೋದ್ರು, ಆಕ್ಸಿಡೆಂಟ್ ಆಗಿ ಸತ್ರು, ಕೈಕಾಲುಗಳನ್ನ ಕಳ್ಕೊಂಡ್ರು. ಹೀಗೆಲ್ಲ ಮನುಷ್ಯನ ಬದುಕಿಗೂ ವೈಯಕ್ತಿಕವಾಗಿ ಆ ವ್ಯಕ್ತಿಗೂ ಘಾತ ಆಗಿದೆ ಹೋರಾಟದಲ್ಲಿ, ಮೀಸಲಾತಿ ಹೋರಾಟದಲ್ಲಿ. ಇಷ್ಟಾದ್ರೂ ಸರಿಯಾದ ನ್ಯಾಯಬದ್ಧ ಮೀಸಲಾತಿ ದಕ್ಕಿದೆ ಕೊನೆ ಘಟ್ಟಕ್ಕೆ ಬರ್ತಾ ಇದೀವಿ. ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ನೋಡ್ತಿದೀವಲ್ಲ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಒಂದೊಂದು ಸಮುದಾಯಗಳಿಗೂ ಲೀಡರ್ಗಳು ಎಮರ್ಜ್ ಆಗಿದ್ದಾರೆ. ಅಹಿಂದ ನಾಯಕರು ಅಂತ ಎಮರ್ಜ್ ಆಗಿದ್ದಾರೆ, ಆಮೇಲೆ ಬಲ್ಲಾಢ್ಯ ಲಿಂಗಾಯತ ಸಮುದಾಯದ ನಾಯಕರುಗಳು ಅಂತ ಆಗಿದ್ದಾರೆ, ಒಕ್ಕಲಿಗ ಸಮುದಾಯದ ನಾಯಕರುಗಳು ಅಂತ ಎಮರ್ಜ್ ಆಗಿದ್ದಾರೆ. ಆಮೇಲೆ ಏನು ಅಹಿಂದ ನಾಯಕರುಗಳ ಪಟ್ಟಿನೇ ದೊಡ್ಡದಾಗ್ತಾ ಇದೆ ನಾವುಗಳು ಅಂತೇಳಿ. ಇದು ಒಂದು. ಈ ಅಲೆಮಾರಿ ಸಮುದಾಯಗಳ ನಾಯಕರುಗಳು ಅಂತ ಹೇಳಿ ಯಾರು ಎಮರ್ಜ್ ಆಗ್ತಾ ಇಲ್ವಲ್ಲ, ಯಾಕೆ? ಅಲೆಮಾರಿ ಸಮುದಾಯಗಳ ಸಂಖ್ಯೆ ಕಡಿಮೆ ಇದೆ ಅಲ್ಲ. ಅಲೆಮಾರಿ ಸಮುದಾಯಗಳ ಪರವಾಗಿ ಎಮರ್ಜ್ ಆಗ್ಬೇಕಾಗಿತ್ತು ನಮ್ಮ ರಾಜಕೀಯ ನಾಯಕರುಗಳು, ಹೋರಾಟಗಾರರು, ಲೇಖಕರು ಕೆಲಸ ಮಾಡ್ತೀವಿ. ಆದ್ರೆ ಈಗಾಗಲೇ ಸಂಘಟಿತ ಆಗಿರುವ ಹಿಂದುಳಿದ ಸಮುದಾಯಗಳ ಲೀಡರ್ಗಳು ಸೃಷ್ಟಿಯಾಗಿದ್ದಾರೆ. ಓಕೆ, ಅದರಲ್ಲೂ ಮೈಕ್ರೋ ಕಮ್ಯುನಿಟಿಗಳು ಇದ್ದಾರೆ. ಈಗ ರೂಪುಗೊಳ್ಳಬೇಕಾಗಿರೋದು, ತಲೆ ಎತ್ತಬೇಕಾಗಿರೋದು ಏನಂದ್ರೆ, ನಾನು ಅಲೆಮಾರಿ ಸಮುದಾಯಗಳ ನಾಯಕ, ನಾನು ಅಲೆಮಾರಿ ಸಮುದಾಯಗಳ ಪರವಾಗಿದ್ದೀನಿ ಅಂತೇಳಿ ತಮ್ಮನ್ನು ತಾವು ಗುರುತಿಸ್ಕೋಬೇಕಾಗಿತ್ತು, ಕೆಲಸ ಮಾಡ್ಬೇಕಾಗಿತ್ತು. ಜನಸಂಖ್ಯೆ ಕಡಿಮೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರನ, ಅಥವಾ ಅವ್ರು ಬೇಡ ಅಂತನ, ಅಥವಾ ಅವರು ಒಗ್ಗೂಡಿಲ್ಲ ಅಂತನ, ಅಥವಾ ಅವರ ಮತ ಸರಕು ನಮಗೆ ಉಪಯೋಗಕ್ಕೆ ಬರಲ್ಲ ಅಂತಾನ, ಏನು ಅಂತ. ಈಗ ಈ ವಿಷಯದಲ್ಲಿ ನಾವು ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗಿರೋ ಸಂಗತಿ ಏನಪ್ಪಾ ಅಂದ್ರೆ, ಈ ಅಲೆಮಾರಿ ಜಾತಿಗಳು ನೇರವಾಗಿ ಭೂ ಸಂಬಂಧಗಳನ್ನ ಮುಖ್ಯ ಜಾತಿಗಳ ಜೊತೆಗೆ ಹೊಂದಿಲ್ಲ. ಎಡಗೈ ಬಲಗೈ ಸಮುದಾಯಗಳು ನೇರ ಭೂ ಸಂಬಂಧಗಳನ್ನ ಹೊಂದಿದಾವೆ.
ಮತ್ತು ಭೂಸಂಬಂಧಿ ಜಾತಿಗಳ ಜೊತೆಗೆ ಈ ತರ ಒಂದು ಸಾಮಾಜಿಕವಾದಂತ ಒಂದು ಕೊಂಡಿಯನ್ನ ಚಾಕರಿ ಮೂಲಕ ಬೆಸ್ಕೊಂಡವ್ರೆ, ಕುಲಕಸುಬುಗಳ ಮೂಲಕ ಬೆಸ್ಕೊಂಡವ್ರೆ, ಆಯಗಾರಿಕೆ ಪದ್ಧತಿಗಳ ಮೂಲಕ ಬೆಸ್ಕೊಂಡವ್ರೆ. ಆದ್ರೆ ಅಲೆಮಾರಿಗಳು ಆಗಿಲ್ಲ. ಅವ್ರಿಗೆ ಭೂಸಂಬಂಧಗಳ ಆರ್ಥಿಕ ಸಂಬಂಧಗಳ ಜೊತೆಗೆ ಬೆಸುಗೆಗಳಿಲ್ಲ. ಬದಲಾಗಿ ಇನ್ನೊಬ್ಬರನ್ನ ಆಶ್ರಯಿಸಿ ಭಿಕ್ಷೆ ಬೇಡಿ ಬದುಕುವಂತ ಸಮುದಾಯ ಆಗಿದೆ. ಇವೆಲ್ಲ ಕಿರು ಜನಸಂಖ್ಯೆಯ ಕಿರು ಸಮುದಾಯಗಳಾಗಿರೋದ್ರಿಂದ ಇವ್ರನ್ನ ಓಟ್ ಆಗಿ ಒಂದು ಮತ ಬ್ಯಾಂಕ್ ಆಗಿ ನೋಡೋಕೆ ಪರಿಗಣಿಸೋಕೆ ಸಾಧ್ಯ ಆಗಿಲ್ಲ ಜನಪ್ರತಿನಿಧಿಗಳಿಗೆ. ಆದ್ರಿಂದ ಅಲೆಮಾರಿಗಳನ್ನ ಯಾಕೆ ಉಪೇಕ್ಷೆ ಮಾಡ್ತಾವ್ರೆ ಅಂದ್ರೆ ಅಲೆಮಾರಿಗಳಿಗೆ ಒಂದು ಸಂಘಟಿತ ನಾಯಕತ್ವ ಇಲ್ಲ, ಮತ್ತು ಅಲೆಮಾರಿಗಳು ಛಿದ್ರಗೊಂಡಂತಹ ಸಮುದಾಯಗಳು, ಅವು ಸಂಚಾರಿ ಸಮುದಾಯಗಳಾಗಿರೋದ್ರಿಂದ ಅವರು ಒಟ್ಟಿಗೆ ಒಂದು ಸಾಂಘಿಕ ಬದುಕಿನಲ್ಲಿ ಇಲ್ಲದೆ ಇರೋದ್ರಿಂದ ಅವರು ನಮಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಿಯೇ ಉಪೇಕ್ಷೆ ಮಾಡ್ತಾವ್ರೆ. ಅಲೆಮಾರಿ ನಾಯಕತ್ವದ ಪ್ರಶ್ನೆ ಬಂದಾಗ್ಲೂ ಕೂಡ ಏನಾಗಿದೆ ಅಂತಂದ್ರೆ ಇಲ್ಲಿ 49 ಸಮುದಾಯಗಳೇನಿದಾವೆ, ಆ 49 ಸಮುದಾಯಗಳ ಜನ ನಾನು ನಾಯಕ ಅಂತ ಹೇಳ್ಕೊಂತ ಸ್ಥಳೀಯವಾಗಿ ಇರೋ ಅಂತವ್ರನ್ನ ನಾವು ನೋಡ್ತೇವೆ. ಅಷ್ಟೇ ಬಿಟ್ರೆ ಒಂದು ಸಾಂಘಿಕ ನಾಯಕತ್ವ ಕಟ್ಕೊಡೋದಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇಡೀ ಎಡಗೈ ಬಲಗೈ ಇತರ ಯಾವುದೇ ಸಮುದಾಯಗಳಾಗಿರ್ಲಿ ಒಂದು ಸಾಂಘಿಕ ನಾಯಕತ್ವವನ್ನ ಕಟ್ಟುಕೊಡೋದಕ್ಕೆ ದೊಡ್ಡ ಒಂದು ಐಕಾನ್ ಆಗಿ ನಮ್ಗೆ ಕಂಡು ಬಂದ್ರು. ಸಾಮುದಾಯಿಕವಾದಂತ ಒಂದು ನಾಯಕತ್ವ ದಲಿತ ಸಂಘರ್ಷ ಸಮಿತಿಗೆ ಇತ್ತು ನಿಜ. ದೇವನೂರು ಮಹಾದೇವ, ಸಿದ್ಲಿಂಗಯ್ಯನವರು, ಕೊಟ್ಕನಹಳ್ಳಿ ರಾಮಯ್ಯನವರು, ಹೀಗೆ ಬೇರೆ ಬೇರೆ ಜನನಾಯಕರು ನಮ್ಗೆ ಚಳುವಳಿಯನ್ನ ಮುನ್ನಡೆಸೋದಕ್ಕೆ. ಆದ್ರೆ ಎಲ್ಲಕ್ಕಿಂತ ದೊಡ್ಡವರಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇದ್ರು. ರೈತ ಚಳುವಳಿಯ ನಾಯಕರಾಗಿ ನಮ್ಗೆ ಎಂ ಡಿ ನಂಜುಂಡಸ್ವಾಮಿ ಅವರು, ಪುಟ್ಟಣ್ಣಯ್ಯನವರು ಈ ತರ ಇದ್ರು. ಆದ್ರೆ ಅಲೆಮಾರಿ ಸಮುದಾಯಕ್ಕೆ ಬಂದ್ರೆ ಹಂಗೆ ಒಬ್ಬ ಏಕಶಿಲ್ಪವಾಗಿ ಗುರುತಿಸಬಹುದಾದಂತ ಒಂದು ನಾಯಕತ್ವ, ಸಾಮೂಹಿಕ ನಾಯಕ, ಒಂದು ಸಮೂಹದ ನಾಯಕನಾಗಿ ಕಾಣುವಂತ ವ್ಯಕ್ತಿಗಳು ಇಲ್ಲಿ ನಮ್ಗೆ ಇಲ್ಲ. ಇದ್ರು ಬಿಡಿ ನಾಯಕರಿದ್ದಾರೆ. ಉದಾಹರಣೆಗೆ ಬಿಡದಿ ಶೇಷಪ್ಪನವರು, ಡಾಕ್ಟರ್ ಎಸ್ ಪ್ರಭಾಕರ್ ಅವರು, ಡಾಕ್ಟರ್ ಬಾಲಗುರುಮೂರ್ತಿ ಅವರು, ಆಮೇಲೆ ನಮ್ಮ ಚಾವಡೆ ಲೋಕೇಶ್, ಮತ್ತೆ ದಕ್ಕಲ ಶಾಂತರಾಜು, ನಮ್ಮ ಸಿಂಧೋಳು ಹನುಮಂತು, ಆಮೇಲೆ ಬಸವರಾಜು, ವೀರೇಶು, ಹೀಗೆ ಕೆಲವು ಬಿಡಿಯಾಗಿ ಕಾಣಿಸ್ತಿದ್ದಾರೆ. ಬಿಟ್ರೆ ಇಡೀ ಅಲೆಮಾರಿಗಳನ್ನ ಸಂಘಟಿಸುವ ಒಬ್ಬ ಏಕಶಿಲಾಗ್ರ ನಾಯಕತ್ವ ನಮ್ಗಿಲ್ಲಿ ಕಾಣಿಸ್ತಾ ಇಲ್ಲ. ಒಂದು ಏಕಶಿಲಾಗ್ರ ನಾಯಕತ್ವ ಅಥವಾ ವೇದಿಕೆಯೂ ಇಲ್ಲಿ ಕಾಣಿಸ್ತಾ ಇಲ್ಲ. ಒಂದು ಅಲೆಮಾರಿಗಳ ಐಕ್ಯತಾ ವೇದಿಕೆ ಅಂತ ಕಾಣಿಸ್ತಾ ಇದೆ, ಬಿಟ್ರೆ ಒಕ್ಕೂಟ ಆ ಒಂದು ವೇದಿಕೆ ಅಂತ. ಕಾರ್ಯಕ್ರಮದ ಕೊನೆಯದಾಗಿ ಈಗ ಈ ಒಳ ಮೀಸಲಾತಿಯಲ್ಲಿ ಏನು ಸ್ವಲ್ಪ ಏನು ದಲಿತ ಸಮುದಾಯಗಳಲ್ಲಿ ಅಂದ್ರೆ ಪರಿಶಿಷ್ಟ ಜಾತಿಯ ಸಮುದಾಯಗಳಿಗೆ ಸ್ವಲ್ಪ ಸಮಾಧಾನ ಆಗುವಂತಹ ಒಂದು ನಿರ್ಣಯ ಆಗಿದ್ರು ಕೂಡ ಏನು ಅಲೆಮಾರಿಗಳ ಪಾಲಿಗೆ ನೋಡೋದಾದ್ರೆ ಅದು ಅಂತಹ ಒಂದು ಒಳ್ಳೆಯ ನಿರ್ಣಯ ಅಲ್ಲ ಅಲೆಮಾರಿಗಳಿಗೆ. ಈಗ ಅಲೆಮಾರಿಗಳಿಗೆ ಏನು ಪ್ರತ್ಯೇಕವಾದ ಒಂದು 1% ಮೀಸಲಾತಿಯನ್ನ ಕೊಡುವುದರ ಜೊತೆಗೆ ಈ ಏನು ಅವಜ್ಞೆಗೆ ಒಳಗಾಗಿರುವಂತಹ ಸಮುದಾಯಗಳಿದಾವಲ್ಲ, ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲೇ ಅವಜ್ಞೆಗೆ ಒಳಗಾಗಿರುವಂತ ಸಮುದಾಯಗಳು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವು ಮುನ್ನೆಲೆಗೆ ಬರೋದಿಕ್ಕೆ ಏನೆಲ್ಲ ಕ್ರಮಗಳನ್ನ ಸರ್ಕಾರ, ಸಂಘ ಸಂಸ್ಥೆಗಳು ಮತ್ತು ಪ್ರಜ್ಞಾವಂತ ಸಮುದಾಯ ಮತ್ತೆ ನೀವುಗಳು ಏನ್ ಮಾಡಬಹುದು, ಮತ್ತೆ ಆ ಸಮುದಾಯಗಳು ಯಾವ ನೆಲೆಯಲ್ಲಿ ಯೋಚನೆ ಮಾಡಿದ್ರೆ? ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಒಂದು ವಾಟ್ಸಪ್ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ದೇವೆ. ಆ ಗ್ರೂಪ್ಗಳ ಮೂಲಕ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮ ದೊಂಬರು ಸಮುದಾಯದ ಡಾಕ್ಟರ್ ಎಸ್ ಪ್ರಭಾಕರ್ ಅವರು, ಮತ್ತೆ DR ಚಿನ್ನು ಅಂತ ಅನ್ನುವರು, ಮತ್ತೆ ಸುಡುಗಾಡು ಸಿದ್ದರ ಸಮುದಾಯದ ಲೋಹಿತ್, ಹಿಂಗೆ ಕೆಲವರೆಲ್ಲ, ನಾವು ವೀರೇಶ್, ಇವರೆಲ್ಲ ಸೇರಿ, ವಕೀಲ ವೀರೇಶ್, ನಾವು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಆ ಗ್ರೂಪ್ ಮೂಲಕ ಮುಖ್ಯ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇದೀವಿ. ಮತ್ತು ಫಿಸಿಕಲ್ ಮೀಟಿಂಗ್ಗಳನ್ನು ಕೂಡ ಆಗಾಗ ಮಾಡ್ತಾ ಇದೀವಿ. ನಿನ್ನೆ ದಿನ ಅಂತದೊಂದು ಮೀಟಿಂಗ್ ನಡೀತು ಎಲ್ಲಿ, ಗಾಂಧಿ ಭವನದಲ್ಲಿ. ಆಮೇಲೆ ಈ ಮೇ ತಿಂಗಳ ಕೊನೆಗೆ ಒಂದು ಬೃಹತ್ ಅಲೆಮಾರಿಗಳ ಒಂದು ಸ್ವಾಭಿಮಾನಿ ಸಮಾವೇಶವನ್ನ ಸಂಘಟಿಸಲಾಗಿದೆ. 26ನೇ ತಾರೀಕು, 24 ಇರ್ಬೇಕು, 24ನೇ ತಾರೀಕು ಮೇ ತಿಂಗಳು ಕೊನೆಗೆ. ಹಾಗೆ ಒಂದು ಬೃಹತ್ ಸ್ವಾಭಿಮಾನಿ ಸಮಾವೇಶವನ್ನ ಸಂಘಟಿಸ್ತಿದ್ದೇವೆ. ಈ ಕಾಲಕ್ಕೆ ನಮ್ಮಲ್ಲಿ ಈ ಸಂಘಟನೆ ಕಡಿಮೆ ಇದೆ ಅಂತ ಹೇಳಿ ನಮ್ಗೆ ಗೊತ್ತಿರೋ ಕಾರಣ ನಾವು ಸ್ವಲ್ಪ ಜನ ಆದ್ರೂ ಕೂಡ ಈ ಮುಖ್ಯ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು, ಅದು ಜಾತಿ ಪ್ರಮಾಣ ಪತ್ರಗಳಿರ್ಬಹುದು, ಆದಾಯ ಪ್ರಮಾಣ ಪತ್ರಗಳಿರ್ಬಹುದು, ಮಕ್ಕಳ ದಾಖಲಾತಿ ಇರಬಹುದು, ಮತ್ತು ಸರ್ಕಾರದಿಂದ ಸಲ್ಲಬಹುದಾದಂತಹ ಮೀಸಲಾತಿಗಳಿರ್ಬಹುದು, ಪ್ಯಾಕೇಜ್ಗಳಿರ್ಬಹುದು,
ಮತ್ತು ಸಮಸ್ತ ಆದಿ ಏನು ನಮ್ಮ ಅಲೆಮಾರಿಗಳ ಅಭಿವೃದ್ಧಿ ಕೋಶವನ್ನ ನಿರ್ಮಿಸೋದಾಗಿರ್ಬಹುದು, ಬೇರೆ ಬೇರೆ ಅಭಿವೃದ್ಧಿ ಮಂಡಳಿಗಳನ್ನ ಈ ತರ ನಿರ್ಮಾಣ ಮಾಡೋದಕ್ಕೆ ಸರ್ಕಾರದ ಮೇಲೆ ಒತ್ತಾಯ ತರೋದಕ್ಕೆ ಮತ್ತು ಈಗಿರುವಂತ ಮೀಸಲಾತಿ ಮತ್ತೆ ಪರಿಷ್ಕರಣೆ ಆಗ್ಬೇಕು, ಒಳ ಮೀಸಲಾತಿ ವರ್ಗೀಕರಣ ಅಂತ ಹೇಳಿ ಹಿಂಗೆಲ್ಲ ನಾವು ಚರ್ಚೆಗಳನ್ನ ಮುಖ್ಯ ಪ್ರಶ್ನೆಗಳನ್ನ ಇಟ್ಕೊಂಡು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಸಾಮಾಜಿಕ ಜಾಲತಾಣದಲ್ಲಿ ಬರೀತಿದ್ವಿ, ಪತ್ರಿಕೆಗಳಲ್ಲಿ ಬರೀತಾ ಇದ್ದೇವೆ, ಈಗ ಸಂಘಟಿತವಾಗ್ತಾ ಇದ್ದೇವೆ. ಈಗ ಅಲೆಮಾರಿಗಳು ಹೆಚ್ಚು ಸಂಘಟಿತರಾಗ್ತಾ ಇರೋದು ಇದು ಬಹಳ ಮುಖ್ಯ. ಇಲ್ಲದೆ ಇದ್ರೆ ಅಲೆಮಾರಿಗಳನ್ನ ಇನ್ನಷ್ಟು ಉಪೇಕ್ಷೆಗೀಡು ಮಾಡಿ ಇವತ್ತು ನೋಡಿ ಬಲಾಢ್ಯ ಸಮುದಾಯಗಳು ಏನ್ ಕೊಲಂಬೋ ಸೀಪಟ್ಟಿನಲ್ಲಿ ಇದ್ದಾರೆ, ಅವರೇ ಎಲ್ಲವನ್ನೂ ಮೀಸಲಾತಿಯನ್ನ ಕಡಿಸ್ಬಿಡ್ತಾರೆ. ಯಾಕೆ ಅಂದ್ರೆ ಈ ಅಲೆಮಾರಿಗಳಲ್ಲಿ ಓದಿದವರಿಲ್ಲ, ಜಾಸ್ತಿ ವಿದ್ಯಾವಂತರು ಪದವೀಧರರಷ್ಟಾಗಿ ಇಲ್ಲ, ಆದ್ರಿಂದ ಇವ್ರಿಗೆ ಪ್ರಾತಿನಿಧ್ಯವೇ ಸಿಕ್ಕೋದಿಲ್ಲ. ಅವಾಗ್ಲೇ ಬಲಾಢ್ಯ ಸಮುದಾಯಗಳೇನಿದಾವೆ ಅವು ತಗೊಂಡ್ಬಿಡ್ತಾರೆ. ಎಷ್ಟಂದ್ರೆ ಈಗ ಎಡಗೈಗೆ 5.25, ಬಲಗೈಗೆ 5.25, ಸಿ ವರ್ಗಕ್ಕೆ 4.50 ಅಂದ್ರೆ 10% ಆಗೋಯ್ತಲ್ಲ. ಎಡಗೈಗೆ ಎಷ್ಟು ಬಲಗೈಗೆ ಎಷ್ಟು, ಹಂಗೆ ಸಿ ಪಟ್ಟಿ ಹೋಗು 10% ಆಗೋಯ್ತಲ್ಲ. ಯಾರು ಸ್ಪೃಶ್ಯರಲ್ಲ, ಯಾರಿಗಾದ್ರೂ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದ್ ಸ್ವಲ್ಪ ಸಬಲೀಕರಣಗೊಂಡಿದ್ದಾರೋ ಅವರು ಮತ್ತೆ 5% ನಿಂದ ಅಲೆಮಾರಿಗಳ ಮೀಸಲಾತಿನೂ ತಗೋತಾರೆ, ಹೌದಲ್ವಾ? ಅಸ್ಪೃಶ್ಯರಿಗೆ ಸಮಾನದ ಮೀಸಲಾತಿ ತಗೊಳ್ತಾರೆ, ಆಗ ಅಲೆಮಾರಿಗಳಿಗೂ ಅನ್ಯಾಯ ಆಗುತ್ತೆ, ಅಸ್ಪೃಶ್ಯರಿಗೂ ಅನ್ಯಾಯ ಆಗುತ್ತೆ. ಈ ಸಿ ಪಟ್ಟಿಯಲ್ಲಿರ್ತಕ್ಕಂಥ ಬಲಿಷ್ಠ ಸಮುದಾಯಗಳೇ ಮತ್ತು ಬಲಿಷ್ಠವಾಗ್ತವೆ. ಈ ಒಂದು ತರ್ಕವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು, ಅದನ್ನ ನಾವು ಅರ್ಥ ಮಾಡಿಸ್ತಿದ್ದೀವಿ, ನಮ್ಮ ಸಮುದಾಯಗಳಿಗೂ ಅರ್ಥ ಮಾಡಿಸ್ತಿದ್ದೀವಿ, ಸಮಾಜಕ್ಕೂ ಅರ್ಥ ಮಾಡಿಸ್ತಾ ಇದ್ದೇವೆ. ತುಂಬಾ ಸಂತೋಷ ಸರ್. ಬಹುಶಃ ಅದೇ ನಮ್ಮನ್ನ ಏನು ಅಧಿಕಾರದಲ್ಲಿರುವಂತ ಏನು ಜನಪ್ರತಿನಿಧಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಆಮೇಲೆ ಶಾಸಕರು, ಹೋರಾಟಗಾರರು, ಎಲ್ಲ ಅಧಿಕಾರಸ್ಥರಿಗೆ ತನ್ನೊಳಗಡೆ ಒಂದು ಸಂವೇದನೆ ಇಲ್ಲ ಅಂದ್ರೆ ಅವರು ಬದುಕಿದ್ದಾರೆ ಅಂತ ಅನ್ಸಲ್ಲ. ಇಲ್ಲಾಂದ್ರೆ ಏನಾಗತ್ತೆ, ಈ ಒಂದ್ ಗಾದೆ ಇದೆ, ಬಾಯಿ ಇದ್ದವನು ಬರದಲ್ಲಿ ಗೆದ್ದ ಅಂತೇಳಿ. ಇವ್ರಿಗೆ ಸಬಲತೆ ಇತ್ತು, ಹೋರಾಟದ ಕಿಚ್ಚಿತ್ತು, ಸಂಘಟನೆ ಇತ್ತು, ದುಡ್ಡಿತ್ತು, ಸರ್ಕಾರಕ್ಕೆ ಆಗ್ರಹ ಪಡಿಸಿದ್ರು, ಬೆದರಿಕೆ ಒಡ್ಡಿದ್ರು, ನೀವು ಕೊಡದೇ ಇದ್ರೆ ನಿಮ್ಮನ್ನ ಸೋಲಿಸ್ತೀವಿ ಅಂತ ಹೇಳಿ ಹೇಳಿದ್ರು. ಓಕೆ, ಅದು ಅವ್ರ ಹಕ್ಕು. ಆದ್ರೆ ಪಾಪ ಇವ್ರಿಗೆ ಮಾತಾಡಕ್ಕೆ ಬಾಯಿ ಇಲ್ಲ. ಬಾಯಿ ಸತ್ತ ಜನಗಳ ಗೋಳು ಕೊನೆಗೂ ಕೂಡ ಅದು ಗೋಳಾಗೆ ಉಳಿದಿದೆ. ನಾವು ನೀವುಗಳು ಮತ್ತೆ ಮತ್ತೆ ಈ ಸಮುದಾಯಗಳ ಪರವಾಗಿ ಮಾತಾಡ್ತಾ ಇವರನ್ನ ಮುನ್ನೆಲೆಗೆ ತರೋಕೆ ಈಗ ಸುದ್ದಿವಾಹಿನಿಗಳು ಅಲಕ್ಷಿತ ಧ್ವನಿಗಳಿಗೆ, ಅಲಕ್ಷಿತ ವರ್ಗಗಳಿಗೆ ಈಗ ವೇದಿಕೆ ಕೊಟ್ಟು ಚರ್ಚೆಯನ್ನ ಮುನ್ನೆಲೆಗಿಟ್ಟು ಜನಗಳನ್ನ ಈ ನೆಲೆಯಲ್ಲಿ ಜನಗಳಿಗೆ ಅರಿವು ಮೂಡಿಸ್ಬೇಕು. ಈ ಸುದ್ದಿವಾಹಿನಿಗಳ ಅಂದ್ರೆ ಮಾಧ್ಯಮಗಳ ಜವಾಬ್ದಾರಿಯು, ಸಾಮಾಜಿಕ ಹೊಣೆಗಾರಿಕೆಯೂ ಇಲ್ಲಿದೆ. ಸರ್, ಆ ನೆಲೆಯಲ್ಲಿ ಸರ್ ನಿಮ್ಮನ್ನ ಮಾತಾಡಿಸಿದ ಆ ಕಾರಣಕ್ಕೋಸ್ಕರನೇ ತ್ರಿವರ್ಣ ವಾಹಿನಿ ಜೊತೆ ನಿಮ್ಮ ಈ ಚಿಂತನೆಯನ್ನ ಅಲೆಮಾರಿ ಸಮುದಾಯಗಳ ಅಳಲಿನ ಬಗ್ಗೆ, ಅವರ ಪ್ರಾತಿನಿಧ್ಯದ ಬಗ್ಗೆ, ಸಾಮಾಜಿಕ ಸಬಲೀಕರಣದ ಬಗ್ಗೆ ನಿಮ್ಮ ಅಮೂಲ್ಯವಾದಂತ ಚಿಂತನೆಗಳನ್ನ ಮುಂದೆ ಮಾಡಬೇಕಾಗಿರುವಂತಹ ಕಾರ್ಯಗಳ ಬಗ್ಗೆ ನೀವು ಮಹತ್ತರವಾದಂತ ಒಳನುಡಿಗಳನ್ನ ಹಂಚಿಕೊಂಡಿದ್ರಿ. ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಮತ್ತೊಂದು ಮಾತುಕತೆಯಲ್ಲಿ, ಈ ಒಂದು ಮಾತುಕತೆ ನಿಮಗೆ ಬಹಳ ಒಂದು ಖುಷಿ ಕೊಟ್ಟಿದೆ, ನಿಮ್ಮನ್ನ ಎಜುಕೇಟ್ ಮಾಡಿದೆ, ಜಾಗೃತಿ ಮಾಡಿದೆ ಅಂತ ನಾನು ಭಾವಿಸ್ತಾ ಮತ್ತೊಂದು ಮಾತುಕತೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಮಸ್ಕಾರ.